ಸರ್ ನಮಸ್ಕಾರ. ನಮಸ್ತೆ. ತಾವು ಇಲಾಖೆಗೆ ಸಹಾಯಕ ಆಯುಕ್ತರಾಗಿ ಸೇವೆಗೆ ಸೇರಿ ಇಲ್ಲಿಗೆ 30 ವರ್ಷ ಸೇವೆ ಮಾಡಿದ್ದೀರಿ. ತಮ್ಮ ಈ ಸೇವಾವಧಿಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ತಾವು ನಡೆದು ಬಂದ ಹಾದಿಯನ್ನು ನಮಗೆ ಒಂದೆರಡು ಮಾತಲ್ಲಿ ಹೇಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ದೊರೆ ಅವರೇ. ನಾನು 1997ರಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆಗೆ ಸೇರಿದೆ. ಸುಮಾರು 29 ವರ್ಷಗಳಿಗಿಂತ ಹೆಚ್ಚು ಮೇಲ್ಪಟ್ಟು ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದೇನೆ. ಅಂದಿನ ವಾಣಿಜ್ಯ ತೆರಿಗೆಗಳ ಇಲಾಖೆಗೂ ಇಂದು ಇರ್ತಕ್ಕಂಥ ಇಲಾಖೆಯ ಒಂದು ಕಾರ್ಯವೈಖರಿ ಏನಿದೆ ತುಂಬಾ ಮಾರ್ಪಟ್ಟಿದೆ. ಯಾಕೆಂದ್ರೆ ರಾಜ್ಯ ಸರ್ಕಾರಕ್ಕೆ 60%ಕ್ಕಿಂತಲೂ ಹೆಚ್ಚಿಗೆ ರಾಜ್ಯಕ್ಕೆ ಆದಾಯವನ್ನು ತಂದುಕೊಡ್ತಕ್ಕಂಥ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ಆಗಿದೆ. ಅಂತ ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥದ್ದು ಬಹಳ ಗೌರವಯುತವಾದಂತಹ ಒಂದು ಕೆಲಸ ಮತ್ತು ಜವಾಬ್ದಾರಿಯುತವಾದಂತಹ ಕೆಲಸ. ಇಷ್ಟು ವರ್ಷಗಳಲ್ಲಿ ನಾನು ವಿವಿಧ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಸಹಾಯಕ ಆಯುಕ್ತ, ಉಪಾಯುಕ್ತ, ಜಂಟಿ ಆಯುಕ್ತ ಮತ್ತು ಈಗ ಅಪರ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಕಳೆದ 2 ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಸಂಗ್ರಹದ ನೇರ ಜವಾಬ್ದಾರಿ ಆಯುಕ್ತರ ನಂತರ ಅಂಕಿ ಅಂಶಗಳನ್ನು ಮತ್ತು ಈ ತೆರಿಗೆ ಸಂಗ್ರಹಣೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದು ಆಯುಕ್ತರ ಜೊತೆಗೆ ತುಂಬಾ ಜವಾಬ್ದಾರಿಯಾದಂತಹ ಕೆಲಸ. ಕಳೆದ ಸಾಲಿಗೆ ರಾಜ್ಯ ಸರ್ಕಾರ 1,10,000 ಕೋಟಿಗಳ ಪರಿಷ್ಕೃತ ತೆರಿಗೆ ಸಂಗ್ರಹಣೆಯ ಜವಾಬ್ದಾರಿಯನ್ನ ವಹಿಸಿತು. ತುಂಬಾ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ GST ತೆರಿಗೆಗಳಲ್ಲಿ ಇಳಿಕೆಯನ್ನ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಎಲ್ಲ ಅಧಿಕಾರಿಗಳು ತಮ್ಮ ಒಂದು ವಿಶೇಷ ಪರಿಶ್ರಮದಿಂದ ರಾಜ್ಯ ಸರ್ಕಾರ ನಮಗೆ ಕೊಟ್ಟಂತಹ ಒಂದು ಸಂಗ್ರಹಣೆಯ ಗುರಿ ಏನಿದೆ ಅದನ್ನ ಮೀರಿ ಸಂಗ್ರಹಣೆಯನ್ನ ಮಾಡಲಾಗಿದೆ. ಪ್ರಸ್ತುತ ವರ್ಷಕ್ಕೆ 1,25,000 ಕೋಟಿಗಳ ತೆರಿಗೆ ಸಂಗ್ರಹಣೆ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ನಮ್ಮ ಇಲಾಖೆಗೆ ವಹಿಸಿಕೊಟ್ಟಿದೆ. ತಮ್ಮೆಲ್ಲರೂ ಕೂಡ ತಿಳಿದಿದೆ, ದೇಶದ ತೆರಿಗೆ ಸಂಗ್ರಹಣೆಯಲ್ಲಿ ಕರ್ನಾಟಕದ ಕೊಡುಗೆ ಏನು, ಎಷ್ಟು ಪ್ರಮಾಣದಲ್ಲಿ ತೆರಿಗೆ ಕರ್ನಾಟಕ ರಾಜ್ಯದಿಂದ ಸಂಗ್ರಹ ಆಗ್ತಾ ಇದೆ. ನೀವು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ, ದೂರದರ್ಶನದಲ್ಲಿ ನೋಡ್ತಾ ಇರ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೊಡುಗೆಯನ್ನ ನಾವು ಕೊಡ್ತಾ ಇದ್ದೀವಿ, ದೇಶದಲ್ಲಿ ಕರ್ನಾಟಕದ ತೆರಿಗೆ ಸಂಗ್ರಹಣೆಯ ಸಾಮರ್ಥ್ಯ ಎಷ್ಟಿದೆ, ದೇಶಕ್ಕೆ ನಾವು 2ನೇ ಸ್ಥಾನದಲ್ಲಿ ಇದ್ದೇವೆ ಮಹಾರಾಷ್ಟ್ರವನ್ನು ಹೊರತುಪಡಿಸಿ. ತಮಗೆಲ್ಲ ಗೊತ್ತಿದೆ, ಮಹಾರಾಷ್ಟ್ರ ಅತ್ಯಂತ ದೊಡ್ಡದಾದಂತಹ ರಾಜ್ಯ. ಅದನ್ನ ಬಿಟ್ರೆ ಈವನ್ ನಾವು ತಮಿಳುನಾಡು, ಗುಜರಾತ್ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚು, ಗುಜರಾತ್ಗಿಂತ ಹೆಚ್ಚು ತೆರಿಗೆ ಸಂಗ್ರಹಣೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದಿಂದ. ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಚಾರ. ಇಷ್ಟು ತೆರಿಗೆ ಸಂಗ್ರಹಣೆ ಆಗ್ಬೇಕಾದ್ರೆ ತನ್ನಷ್ಟಿಗೆ ತಾನೇ ಆಗೋದಿಲ್ಲ. ಇದರಲ್ಲಿ ಸರ್ಕಾರ ಕೈಗಾರಿಕೆಗಳನ್ನ ಬೆಳೆಸಬೇಕು, ತೆರಿಗೆದಾರರಿಗೆ ಪ್ರೋತ್ಸಾಹವನ್ನ ಕೊಡಬೇಕು, ಅವ್ರಿಗೆ ಅನುಕೂಲಗಳನ್ನ ಮಾಡಿಕೊಡ್ಬೇಕು. ಅವ್ರಿಗೆ ಅನುಕೂಲವಾದಂತಹ ವಾತಾವರಣ ಕಲ್ಪಿಸಿಕೊಟ್ಟಾಗ ಮಾತ್ರ ರಾಜ್ಯಕ್ಕೆ ತೆರಿಗೆ ಸಂಗ್ರಹಣೆ ಕೂಡ ಹೆಚ್ಚಾಗ್ತದೆ. ಅಂತ ಒಂದು ಉತ್ತಮ ಕಾರ್ಯವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರೋದ್ರಿಂದ ದೇಶದಲ್ಲೇ ತೆರಿಗೆ ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ಮತ್ತು ಶೇಕಡಾವಾರು ಪ್ರಗತಿಯಲ್ಲಿ ನೋಡಿದಾಗ ಮಹಾರಾಷ್ಟ್ರಕ್ಕಿಂತಲೂ ಹೆಚ್ಚಿಗೆ
ಗುರಿಯನ್ನ ಇದು ಪರ್ಸೆಂಟೇಜ್ ನಮ್ಮದು ಸಾಮರ್ಥ್ಯ ಹೆಚ್ಚಿದೆ. ಸೊ ಹಾಗಾಗಿ ಅಂತಹ ಒಂದು ದೊಡ್ಡ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ನಿಜಕ್ಕೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇದರಲ್ಲಿ ನಮ್ಮ ಇಲಾಖೆಯ ಪ್ರತಿಯೊಬ್ಬ ನೌಕರನ ಶ್ರಮ ಅಡಗಿದೆ. ಒಬ್ಬ ಡಿ ಗ್ರೂಪ್ ಎಂಪ್ಲಾಯಿಂದ ಹಿಡಿದು ಇನ್ಸ್ಪೆಕ್ಟರ್ಸ್, SDA, FDA, AC, DC, ಜಂಟಿ ಆಯುಕ್ತರ ಎಲ್ಲ ವಿವಿಧ ಶ್ರೇಣಿಯ ಅಧಿಕಾರಿಗಳು ಏನಿದ್ದಾರೆ ಪ್ರತಿಯೊಬ್ಬರ ಶ್ರಮ ಅಡಗಿದೆ. ಮತ್ತು ಸರ್ಕಾರ ಯಾವತ್ತೂ ಕೂಡ ನಮ್ಮ ಇಲಾಖೆ ಏನೇ ಸೌಲಭ್ಯವನ್ನ ಕೇಳಿದ್ರು ಕೂಡ ತೆರಿಗೆ ಸಂಗ್ರಹಣೆಗೆ ಸಂಬಂಧಪಟ್ಟಂತೆ ಅದನ್ನ ಮೊದಲ ಹಂತದಲ್ಲೇ ಕೊಟ್ಬಿಡ್ತದೆ. ಇಲ್ಲ ಅಂತಕ್ಕಂಥದ್ದು ಶಬ್ದನೇ ಸರ್ಕಾರದಿಂದ ಇಲ್ಲ. ಹಾಗಾಗಿ ತೆರಿಗೆ ಸಂಗ್ರಹಣೆ ಕಾರ್ಯಕ್ಕೆ ಸರ್ಕಾರ ಬಹಳ ಉತ್ತೇಜನವನ್ನ ಅಧಿಕಾರಿಗಳಿಗೆ ಕೊಡ್ತಾ ಇದೆ. ಹಾಗಾಗಿ ಇಲಾಖೆ ಒಂದು ಅತ್ಯುನ್ನತ ಕಾರ್ಯಕ್ಷಮತೆಯಿಂದ ಕೆಲಸ ಮಾಡಲಿಕ್ಕೆ ಸರ್ಕಾರವೂ ಕಲ್ಪಿಸಿಕೊಟ್ಟಿದೆ. ಅದೇ ರೀತಿ ನಮ್ಮ ಇಲಾಖೆ ಪ್ರತಿಯೊಬ್ಬರು ಕೂಡ ಅಧಿಕಾರಿಗಳು, ನೌಕರರು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದಾಗ ನಮಗೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಸರ್, ಈಗ ತಾವು ಲೆಕ್ಕ ಪರಿಶೋಧನೆ ವಿಭಾಗದಲ್ಲಿದ್ರಿ, ಮತ್ತೆ ಅಡ್ಮಿನ್ ನಲ್ಲಿದ್ರಿ, ಅಪೀಲ್ ಅಲ್ಲೂ ಇದ್ರಿ. ತಾವು ಪ್ರಮೋಷನ್ ಆದ ಕೂಡಲೇ ನೇರವಾಗಿ HQ2 ಆಗಿ ಬಂದ್ರಿ. ಅಲ್ಲಿ ನೌಕರರ ಸಮಸ್ಯೆಗಳು ಮತ್ತೆ ಅಧಿಕಾರಿಗಳ ಸಮಸ್ಯೆಗಳು ಈಗ ಇರ್ತವೆ. ಅದನ್ನೆಲ್ಲ ಯಾವ ರೀತಿ ನಿಭಾಯಿಸಿದ್ರಿ ಸರ್? ಒಂದೆರಡು ಮಾತಲ್ಲಿ ಹೇಳ್ಬೋದ? ನಾನು ಇದುವರೆಗೂ ಹೇಳಿದ್ದು ಇಲಾಖೆಯ ಕಾರ್ಯಕ್ಷಮತೆ ಮತ್ತು ತೆರಿಗೆ ಸಂಗ್ರಹಣೆ ಬಗ್ಗೆ ನಮ್ಮ ಇದು ಅಂತ ಹೇಳಿ. ಈಗ ನಾನು ತಾವು ಹೇಳಿದಾಗೆ HQ2 ಆಗಿದ್ದೆ. ಆವಾಗ ಇಲಾಖೆಯ CND ನೌಕರರ ಸಮಸ್ಯೆಗಳು ಮತ್ತು HQ1 ಸ್ಥಾನದಲ್ಲಿ ಇದ್ದೇನೆ, ಅಪರಾಯುಕ್ತರು ಕೇಂದ್ರ ಕಚೇರಿ 1. ಇಲ್ಲಿ ಅಧಿಕಾರಿ ವರ್ಗದವರ ಸಮಸ್ಯೆಗಳು ಹೆಚ್ಚು ಇಲ್ಲಿ ಉಳಿದ ಕಾರ್ಯಗಳ ಜೊತೆಗೆ ಬರ್ತದೆ. ತಮಗೆ ಗೊತ್ತಿದೆ, ನಾನು HQ2 ಆದ ನಂತರ ಎಷ್ಟು ಇಲಾಖೆಯ ನೌಕರರ ಸಮಸ್ಯೆಗಳು ಪರಿಹಾರ ಆಗಿದೆ. ಸೀನಿಯಾರಿಟಿ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಡಿ ಗ್ರೂಪ್ ಇಂದ ವಾಹನ ಚಾಲಕರಿಂದಲೂ ಹಿಡಿದು ಅಪರ ಆಯುಕ್ತರವರೆಗೂ ಕೂಡ ಎಷ್ಟು ಸ್ತರಗಳಲ್ಲಿ ಪ್ರಮೋಷನ್ಸ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಮೊದಲು ತಮ್ಗೆಲ್ಲ ತಿಳಿದಿದೆ, ವಿವಿಧ ರೀತಿಯ ಈ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಜಟಿಲ ಸಮಸ್ಯೆಗಳು ಇತ್ತು ಸೀನಿಯಾರಿಟಿ ಫಿಕ್ಸೇಷನ್ ಬಗ್ಗೆ. ಅದು ನಿಮ್ಮ ಉಮಾದೇವಿ ಕೇಸ್ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸೈಡ್ ಆದ ನಂತರ ಇಲಾಖೆ ಅದ್ರ ಬಗ್ಗೆ ಸೂಕ್ತ ಗಮನವನ್ನ ಹರಿಸಿ ಬೇಸ್ಡ್ ಆನ್ ದಿ ಜಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಇನ್ ದಿಸ್ ಕೇಸ್ ಇಲಾಖೆಯಲ್ಲಿ ಇದ್ದಂತಹ ಒಂದು ಸೀನಿಯಾರಿಟಿ ಸಮಸ್ಯೆ ಏನಿದೆ ನನ್ನ ತಿಳಿದ ಮಟ್ಟಿಗೆ ಮ್ಯಾಕ್ಸಿಮಮ್ 99% ಸಾಲ್ವ್ ಆಗಿದೆ. ಇನ್ನು ಒಂದು ಸಣ್ಣ ಸಮಸ್ಯೆ ಇದೆ CND ನಲ್ಲಿ, ಒಂದು ಹಂತದಲ್ಲಿ ಮಾತ್ರ ಪ್ರಮೋಷನ್ ಕೊಡ್ಲಿಕ್ಕೆ ಸ್ವಲ್ಪ ಅಡೆತಡೆಗಳು ಇದೆ. ಆದ್ರೂ ಕೂಡ ಅದನ್ನ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಇತ್ತೀಚೆಗೆ ಕಳೆದ 2 ತಿಂಗಳಿಂದ ಈಚೆಗೆ ರೂಲ್ 32 ಪ್ರಮೋಷನ್ ಏನಿತ್ತು ಅದನ್ನ ಸರ್ಕಾರ ಸೂಕ್ತವಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಬೇರೆ ಇಲಾಖೆಗಳಲ್ಲಿ ಇಲ್ಲದೆ ಇರೋದು ಇಲ್ಲಿ ಯಾಕೆ ಅಂತಕ್ಕಂಥ ಒಂದು ಸಮಸ್ಯೆ ಇತ್ತು. ಈಗ ಎಲ್ಲ ವರ್ಗದಲ್ಲೂ ಕೂಡ CND ಮತ್ತು ಗ್ರೂಪ್ B ವರೆಗೆ ರೂಲ್ 32 ಪ್ರಮೋಷನ್ ಏನಿದೆ ಅದನ್ನು ಕೂಡ ಕೊಡಬೇಕು ಅಂತ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಮಾನ್ಯ ಆಯುಕ್ತರ ಗಮನಕ್ಕೆ ತಂದಿದೆ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರೋಗ್ರೆಸ್ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಇದು ಕೂಡ ಪ್ರಮೋಷನ್ ಏನಿದೆ ರೂಲ್ 32 ಪ್ರಮೋಷನ್ ಒಳಗೊಂಡಂತೆ ಎಲ್ಲ ಉಳಿದಂತ ಏನ್ ಪ್ರಮೋಷನ್ಸ್ ಬಾಕಿ ಇದೆ ಎಲ್ಲದೂ ಕೂಡ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ DPCಗೆ ಈಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ವೆರಿ ಶಾರ್ಟ್ಲಿ ಟೈಮ್ ಕೂಡ ಫಿಕ್ಸ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ಕೂಡ
ಸೂಕ್ತವಾಗಿ ಬಗೆಹರಿಯುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಮತ್ತೆ ಸರ್, ಈಗ ತಾವು HQ1 ಸ್ಥಾನದಲ್ಲಿ ಇದ್ದೀರಿ ಸರ್ ತಾವು. ಈಗ ಬೆಳಗ್ಗೆ 9:00 ಬಂದು ಎಲ್ಲ ಆಫೀಸ್ಗಳಿಗೂ ಕರೆ ಮಾಡಿ ತಾವೇನ್ ಮಾಡ್ತಾ ಇದ್ದೀರಿ ಅಂತ ಈ ಟಾರ್ಗೆಟ್ ವಿಷಯದಲ್ಲಿ ತಾವು ಯಾವತ್ತೂ ಕೂಡ ಫೋನ್ ಮಾಡಿದ್ದು ನಮ್ ಗಮನಕ್ಕೆ ಬಂದಿಲ್ಲ ಸರ್. ಅಷ್ಟೊಂದು ಕೂಲ್ ಆಗಿ ತಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ರಿ ಅನ್ನೋದನ್ನ ಒಂದು ಮಾತಾಡಿ ಸರ್. ಇದು ದೊರೆ ನಿಮಗೂ ಗೊತ್ತಿದೆ, ತುಂಬಾ ಜಟಿಲವಾದಂತ ಅಷ್ಟು ಈಸಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಇದರಲ್ಲಿ ತೆರಿಗೆ ಸಂಗ್ರಹಣೆಯಲ್ಲಿ ನಾನೊಬ್ಬಂದೇ ಜವಾಬ್ದಾರಿ ಇಲ್ಲ, ನನ್ನ ರೀತಿ ಉಳಿದ ಅಪರಾಯುಕ್ತರುಗಳು ಇದ್ದಾರೆ, ಎಲ್ಲರಿಗೂ ಇದ್ದಾರೆ. ಆದ್ರೆ ನಾನು ಅಧಿಕಾರಿಗಳಿಗೆ ನೇರವಾಗಿ ಮಾತಾಡೋದಿಲ್ಲ. ಅದು ಆ ವಿಭಾಗದ ಮುಖ್ಯಸ್ಥರಿಗೆ ವಿವಿಧ ಪ್ರತಿ ತಿಂಗಳು 20ರ ನಂತರ ಮಾಡೋದು ದೊಡ್ಡದಲ್ಲ, ಅದಕ್ಕೆ ಮೊದಲೇ ನೀವೇನ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಆಯುಕ್ತರ ಮಟ್ಟದಲ್ಲಿ ಆಗ್ತಕ್ಕಂಥ ಮೀಟಿಂಗ್ಗಳು ಏನಿದೆ ಅಲ್ಲಿ ನಾವು ಹೇಳ್ತಾ ಇರ್ತೀವಿ. ಜೊತೆಗೆ ಪ್ರತಿನಿತ್ಯ ಫೋನ್ ಮಾಡಿ ಹಿಂಗ್ ಮಾಡಿ ಅಂದ್ರೇನೆ ಕೆಲಸ ಆಗೋದಿಲ್ಲ. ಈ ರೀತಿ ಮಾಡಿ ಅಂತ ಒಂದು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಅದು ಫಾಲೋ ಆಗ್ತಾ ಇದೆ ಇಲ್ಲೋ ಅಂತ ಹೇಳಿ ಅಬ್ಸರ್ವ್ ಮಾಡಿ, ಆಗದೆ ಇದ್ರೆ ಯಾಕೆ ಆಗ್ತಾ ಇಲ್ಲ ಇದನ್ನ ಮಾಡಿ ಅಂತ ಒಂದು ಅವರಿಗೆ ಮಾರ್ಗದರ್ಶನ ನೀಡಿ ಯಾವ್ಯಾವ ಒಂದು ವಲಯಗಳಲ್ಲಿ ಇರ್ಬೋದು, ನಾನ್ ಫಿಲರ್ಸ್ ಯಾರಿದ್ದಾರೆ, ಎಲ್ಲಿ ತೆರಿಗೆ ಸಂಗ್ರಹಣೆ ಕಡಿಮೆ ಆಗಿದೆ ಅಂತ ಕಡೆ ಗಮನ ಕೊಟ್ಟು ಅಂತ ಕಡೆ ಇನ್ಸ್ಪೆಕ್ಷನ್ಸ್ ಮಾಡಿ, ಎಲ್ಲಿ ನಿಮಗೆ ಗೊತ್ತಿದೆ ತೆರಿಗೆ ಸಂಗ್ರಹಣೆ 90% ನಮಗೆ ಬರ್ತಕ್ಕಂಥದ್ದು ರಿಟರ್ನ್ ಫೈಲಿಂಗ್ ಇಂದ. ನಮಗೆ ಮೇಜರ್ ಮಂತ್ಲಿ ರಿಟರ್ನ್ಸ್ ಏನಿದೆ ಅದು ಫೈಲ್ ಆದ್ರೆ ನಮ್ಗೆ 90% ಹೆಚ್ಚಿಗೆ ತೆರಿಗೆ ಸರ್ಕಾರಕ್ಕೆ ಸಂದಾಯ ಆದ ಹಾಗೆ. ಸೊ ಹಾಗಾಗಿ ನೀವು 20 ನಂತರ ಇನ್ನು ಯಾರು ತೆರಿಗೆ ಮಾಸಿಕ ವಹಿವಾಟುಗಳನ್ನು ಏನು ಸರ್ಕಾರಕ್ಕೆ ವರದಿ ಮಾಡಿಲ್ವೋ ಅಂತವ್ರನ್ನ ಮಾಡಿ ಅಂತ ನಾವು ಸೂಕ್ತ ನಿರ್ದೇಶನ ಕೊಟ್ಟಿದ್ದೀವಿ. ನಮ್ಮ ಇಲಾಖೆಯ ಅಧಿಕಾರಿಗಳು ಫಸ್ಟ್ ಸ್ಟೆಪ್ ತಗೊಳ್ಳೋದೇ ನಾನ್ ಫೇಲರ್ಸ್. ಸೊ ಹಾಗಾಗಿ ಸರ್ಕಾರಕ್ಕೆ ಬರಬೇಕಾದಂತ ಮ್ಯಾಕ್ಸಿಮಮ್ ತೆರಿಗೆ ಸಂದಾಯ ಆಗ್ಬಿಡ್ತದೆ. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಅಲ್ಲಿ ಆಗ್ತದೆ. ನಂತರ ಇನ್ನು ಆಡಿಟ್ ವಿಭಾಗದಲ್ಲಿ ಏನಾದ್ರೂ ವರ್ತಕರು ಸಲ್ಲಿಸಿದಂತ ಮಾಸಿಕ ವರದಿಗಳಲ್ಲಿ ಮಿಸ್ಟೇಕ್ಸ್ ಇದ್ರೆ ಅಂತದ್ದನ್ನ ಪರಿಶೀಲನೆ ಮಾಡಿ ನಮ್ಮ ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹಣೆ ಮಾಡ್ಲಿಕ್ಕೆ ಮಾರ್ಗದರ್ಶನವನ್ನ ಮೀಟಿಂಗ್ಗಳಲ್ಲಿ ಕೊಡ್ತಾ ಇರ್ತೀವಿ. ಆಯುಕ್ತರು ನಿರ್ದೇಶನವನ್ನ ಕೊಡ್ತಿರ್ತಾರೆ. ಮತ್ತೆ ಎಲ್ಲಿ ತೆರಿಗೆ ಸೋರಿಕೆ ಆಗ್ತಕ್ಕಂಥ ಕಮಾಡಿಟಿಗಳಿದೆಯೋ, ಏರಿಯಾಗಳಿದೆಯೋ ಅಲ್ಲೆಲ್ಲ ನಮ್ಮ ಒಂದು ಎನ್ಫೋರ್ಸ್ಮೆಂಟ್ ವಿಂಗ್ ಇಂದ ತಪಾಸಣೆ ಮಾಡಿಸಿ ಎಲ್ಲಿ ತೆರಿಗೆ ಸೋರಿಕೆ ಆಗಿತ್ತು ಅಂತದ್ದನ್ನ ತಡೆಗಟ್ಟಿ ಸರ್ಕಾರಕ್ಕೆ ಏನ್ ತೆರಿಗೆ ಬರಬೇಕೋ ಅದಕ್ಕೆ ನಮ್ಮ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ತೆರಿಗೆ ಸಂಗ್ರಹಣೆ ಕೂಡ ಉತ್ತಮವಾಗಿ ಆಗ್ತದೆ. ನಿಮ್ಗೆ ಅನಿಸ್ಬೋದು ನೀವು ಗುರಿ ದಿಂಬಿಸ್ಬೇಕೇ ವಿನಃ ಹಿಂದೆ ಚಾಟಿ ತಗೊಂಡು ಬಾರಿಸಿದ್ರೆ ಅದರಿಂದ ನೋವೇ ಹೊರತು ಪ್ರತಿಫಲ ಸರಿಯಾಗಿರ್ಲಿಲ್ಲ. ಸೊ ಹಾಗಾಗಿ ಇರೋದಿಲ್ಲ. ಹಾಗಾಗಿ ಸೂಕ್ತ ಮಾರ್ಗದರ್ಶನ ಏನಿದೆ ಅದನ್ನ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಫೀಲ್ಡ್ ಆಫೀಸರ್ಸ್ ಏನಿದ್ದಾರೆ ಅವರಿಗೆ ಕೊಟ್ರೆ, ಜಾಸ್ತಿ ಒತ್ತಡ ಹಾಕಿದ್ರೆ ಅವ್ರಿಗೆ ಮಾನಸಿಕ ಒತ್ತಡ ಆಗ್ತದೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ, ಮಾಡೋ ಕೆಲಸವನ್ನು ಕೂಡ ಸರಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಅವರಿಗೆ ಸಮಾಧಾನದಿಂದ ಅವರದೇ ಆದ ಒಂದು ರೀತಿಯಲ್ಲಿ ಕಾರ್ಯ ಮಾಡಕ್ಕೆ ಬಿಟ್ಟು ನಾವೊಂದು ಮಾರ್ಗದರ್ಶನ ಮಾಡಿದ್ರೆ ಮಟ್ಟಿಗೆ ತಂತಾನೇ ಸರ್ಕಾರಕ್ಕೆ ತೆರಿಗೆ ಸಂಗ್ರಹಣೆ ಚೆನ್ನಾಗಾಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಕೊನೆಯದಾಗಿ ಈಗ ನಮ್ಮ ಅಸೋಸಿಯೇಷನ್ ಸರ್, SC/ST ವೆಲ್ಫೇರ್ ಅಸೋಸಿಯೇಷನ್ 92ನೇ ಇಸ್ವಿಯಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಸರ್. ಇದರಲ್ಲಿ ಯಾವುದೇ ಜಾತಿ ಧರ್ಮ ಅದನ್ನು ನೋಡ್ದಿರ ಎಲ್ಲರನ್ನು ಒಂದಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ತಮ್ಮ ದೃಷ್ಟಿ ಇವತ್ತು ತಮ್ಮದು ನಾಳೆ ರಿಟೈರ್ಮೆಂಟ್ ಕಾರ್ಯಕ್ರಮ ಇದೆ. ಈಗ ನಮ್ಮ ಇಲಾಖೆಯಲ್ಲಿ ಇವತ್ತು ನಮ್ಮ ಬೆಂಗಳೂರಲ್ಲಿ 10 ಜನ ಅಧಿಕಾರಿಗಳು ನೌಕರರಿಗೆ ನಾವು ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ನಮ್ಮ ಸಂಘದ ಕುರಿತು ಏನಾದ್ರು ತಮ್ಗೆ ಅನಿಸಿಕೆ ಏನಾದ್ರು ಇದೆಯಾ? ನಾನು ಕೂಡ 1997ರಿಂದಲೂ ಕೂಡ ಇಲಾಖೆಯ ಒಡನಾಟದಲ್ಲಿ ಇದ್ದೇನೆ, ಅಧಿಕಾರಿಗಳ ಸಂಘದ ಜೊತೆ ಒಡನಾಟದಲ್ಲಿ ಇದ್ದೇನೆ, ನಿಮ್ಮ ಸಂಘಗಳ ಜೊತೆಯಲ್ಲೂ ಕೂಡ ನಾವು ಒಡನಾಟದಲ್ಲಿ ಇದ್ದೇವೆ. ನಿಮ್ಮ ಸಂಘದ ಬಗ್ಗೆ ವಿಶೇಷವಾಗಿ ನಾನು ಮಾತಾಡಬೇಕು ಅಂದ್ರೆ ನೀವು ಯಾವತ್ತೂ ಕೂಡ ನಿಮ್ಮ ಸಂಘ ಏನಿದೆ ಅದು ತನ್ನದೇ ಆದ ಅಧಿಕಾರಿಗಳ ನೌಕರರ ಒಂದು ಹಿತಾಸಕ್ತಿಯನ್ನ ಕಾಪಾಡ್ತಾ ಇದೆ ಅಂತ ನಾನು ಭಾವಿಸೋದಿಲ್ಲ. ಇದು ಎಲ್ಲರ ಒಂದು ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಸಂಘ. SC/ST ಗಳ
ಅಧಿಕಾರಿ ನೌಕರರ ಕ್ಷೇಮಾಭಿವೃದ್ಧಿಯ ಜೊತೆಗೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಎಲ್ಲ ವಿವಿಧ ಆ ಬೇರೆ ಜಾತಿಗಳಿರ್ಬೋದು, ಜಾತಿ ಅಂತ ಉಪಯೋಗಿಸೋದ್ ಬೇಡ, ಎಲ್ಲರ ನೌಕರರ ಒಂದು ಹಿತಾಸಕ್ತಿಯನ್ನ ಕಾಪಾಡಿರ್ತಕ್ಕಂಥ ಒಂದು ಸಂಘ. ನೀವು ಪ್ರತಿ ತಿಂಗಳು ನೀವು ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ನೋಡ್ತೀವಿ. ಪ್ರತಿ ವರ್ಷ ನೀವು ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿ, ಅಧಿಕಾರಿಗಳನ್ನ ಹುರಿದುಂಬಿಸ್ತಕ್ಕಂಥ ರೀತಿ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಮತ್ತು ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಏನಿದೆ ಅದು ಇಲಾಖೆ ಎಲ್ಲ ನೌಕರರ ಒಂದು ಹಿತಾಸಕ್ತಿಯನ್ನ ಗಮನಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಸೊ ಹಾಗಾಗಿ ನೀವು ಕೇವಲ ಇದು SC/ST ಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ. ಇದು ಎಲ್ಲಾ ವರ್ಗದವರ ಕ್ಷೇಮಾಭಿವೃದ್ಧಿನ ಮಾಡ್ತಾ ಇದೆ. ಜೊತೆಗೆ ನಿಮ್ಮ ಸಂಘದ ವತಿಯಿಂದ ಏನೇನೋ ಕಾರ್ಯಕ್ರಮ ಬರ್ತೇವೆ ಅಲ್ಲಿ ನಿಮ್ಮ ಏನೇನು ಇಶ್ಯೂಸ್ ಬರ್ತಾ ಇದೆ ಅದನ್ನು ಕೂಡ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು, ಆಯುಕ್ತರ ಗಮನಕ್ಕೆ ತಂದು, ಸರ್ಕಾರದ ಒಂದು ಗಮನಕ್ಕೆ ತಂದು ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವಲ್ಲಿ ನಿಮ್ಮ ಸಂಘ ಬಹಳ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಮತ್ತು ಅದರಲ್ಲಿ ತುಂಬಾ ಯಶಸ್ಸನ್ನ ಏನು ಸಾಧಿಸಿದೆ ಅದನ್ನ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಈ ಒಂದು ಸುದಿನ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಕ್ಕಂಥ ನಮ್ಮ ಇಲಾಖೆಯಲ್ಲಿ ಸುದೀರ್ಘ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇದೇ ಮೇ ತಿಂಗಳಲ್ಲಿ ವಯೋನಿವೃತ್ತಿಯನ್ನು ಹೊಂದ್ತಾ ಇರ್ತಕ್ಕಂಥ ನಮ್ಮ ಗೌರವಾನ್ವಿತ ಅಪರಾಯುಕ್ತರು ಮತ್ತು ಇತರ ಅಧಿಕಾರಿಗಳು ಮತ್ತು ನಮ್ಮ ನೌಕರ ಬಂಧುಗಳಿಗೆ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆಯ SC/ST ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏನೊಂದು ಬೀಳ್ಕೊಡುಗೆ ಸಮಾರಂಭ, ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವುಗಳು ನಮ್ಮ ಅಸೋಸಿಯೇಷನ್ ಮುಖಾಂತರವಾಗಿ ನಮ್ಮ ಕಾರ್ಯಕಾರಿ ಸಮಿತಿಯು ಈ ನಮ್ಮ ಸಭಾಂಗಣದಲ್ಲಿ ನಮ್ಮ ಅಪರಾಯುಕ್ತರಿಗೆ ಒಂದು ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ಏನು ತೀರ್ಮಾನ ತೆಗೆದುಕೊಂಡಿದ್ದೀನಿ. ಅದರ ಮುಖಾಂತರ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲಿಗೆ ನಾನು ನಮ್ಮ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರಾದಂತಹ ಶ್ರೀಯುತ GC ಚೆರ್ವೇಗೌಡರವರನ್ನ ಸ್ವಾಗತ ಕೋರ್ತಾ ಇದ್ದೀನಿ. ನಾವುಗಳು ಪ್ರತ್ಯೇಕವಾಗಿ ಹೋಗಿ ಅವರನ್ನ ಆಫೀಸ್ನಲ್ಲಿ ಸರ್ ಬರಬೇಕು ಅಂತ ಕೇಳಿಕೊಂಡು ಇಲ್ಲದೇ ಇದ್ರೂ ಕೂಡ ನಮ್ಮನ್ನ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಅಧಿಕಾರಿಗಳ ಸಂಘದ ಹೆಚ್ಚಿನ ಅಪರಾಯುಕ್ತರಾಗಿರ್ತಕ್ಕಂಥ ಮತ್ತು ಅಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಮೇಶ್ ಕುಮಾರ್ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಮತ್ತೊಬ್ಬರು ಅಪರಾಯುಕ್ತರಾಗಿದ್ದ ನಮ್ಮ ಡಾಕ್ಟರ್ ರವಿ ಪ್ರಸಾದ್ ಸಾಹೇಬರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಬ್ಬರು ನಮ್ಮ ನೆಚ್ಚಿನ ಅಪರಾಯುಕ್ತರು ಶ್ರೀಯುತ ಕೆ ಕೃಷ್ಣಕುಮಾರ್ ಸಾಹೇಬರು ಕೂಡ ಮತ್ತು ನಮ್ಮ ಸೋದರ ಸಂಘಟನೆ ಆಗಿರ್ತಕ್ಕಂಥ CMD ಸಂಘದ
ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಧನರಾಜ್ ಅವರು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ KC ಮಂಜುನಾಥ್ ಅವರು ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಕರೆಯನ್ನು ವಾಟ್ಸಪ್ ಮೂಲಕ ಮತ್ತು ಕರೆ ಮೂಲಕ ಎಲ್ಲರೂ ಮನ್ನಿಸಿ ಪ್ರೀತಿಯಿಂದ ಏನು ಆಗಮಿಸಿದ್ದೀರಿ ಅವ್ರಿಗೂ ಎಲ್ಲರಿಗೂ ಕೂಡ ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮ ನಮ್ಮ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ವೃಂದದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀಯುತ ವಿಜಯ್ ಅವರು ನಮ್ಮ ಅಸೋಸಿಯೇಷನ್ನ ಫೌಂಡರ್ ಮೆಂಬರ್ ಕೂಡ. ಅಸೋಸಿಯೇಷನ್ನ ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಹಿರಿಮೆ ಅವರಲ್ಲಿದೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶ್ರೀಯುತ ನಮ್ಮ ಚಾಂದಿನಿ ಪಿ ಹೆಗಡೆ ಅವರು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೊಬ್ಬರು ನಮ್ಮ ಅಪರ ಆಯುಕ್ತರಾಗಿರ್ತಕ್ಕಂಥ ಶ್ರೀ ನಮ್ಮ ನೆಚ್ಚಿನ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರು ನಮ್ಮ ಮೇಘಣ್ಣ ಸಾಹೇಬರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಅಪರ ಆಯುಕ್ತರು ನಿರ್ಜಾ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮ ತಂಡವನ್ನು 2 ತಂಡಗಳಾಗಿ ಮಾಡಿ ಒಬ್ಬೊಬ್ಬರನ್ನ ಕರ್ಕೊಂಡು ಬರೋದಕ್ಕೆ ಕಳಿಸ್ಕೊಟ್ಟಿದ್ದು. ಹಾಗಾಗಿಬಿಟ್ಟು ನಾನು ಖುದ್ದಾಗಿ ಬರ್ದೇ ಇದ್ರು ಕೂಡ ತಾವುಗಳು ಪ್ರೀತಿಯಿಂದ ನಮ್ಮ ಮೇಲಿರೋ ಪ್ರೀತಿಯನ್ನು ತೋರಿಸೋದು ಇದೇನೆ. ಹಾಗಾಗಿ ತಮಗೂ ಕೂಡ ಮನದಾಳದ ಗೌರವದ ಸ್ವಾಗತ ಸರ್ ನಿರ್ಜಾ ಸಾಹೇಬರು ಮತ್ತು ಗಂಗಣ್ಣ ಸಾಹೇಬರು. ಈ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಮಂಗಳಗೌರಿ ಅವರು ವಾಣಿಜ್ಯ ತೆರಿಗೆಗಳ ಪರಿವೀಕ್ಷಕರು ಬಂದಿದ್ದಾರೆ. ಅವರು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಅಸೋಸಿಯೇಷನ್ನ ಮತ್ತೊಬ್ಬರು ಮೆಂಬರ್ ಮಧುಸೂದನ್ ಹಿರಿಯ ವಾಹನ ಚಾಲಕರು ಅವರು ಕೂಡ ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಅವರು ಕೂಡ ಸ್ವಾಗತ. ಮತ್ತು ನಮ್ಮ ಜೊತೆ ಮತ್ತೊಬ್ಬರು ವಸಂತ ಅವರು ಡಿ ಗ್ರೂಪ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ದೀಪವನ್ನು ಬೆಳಗಿಸುವ ಮೂಲಕ ಒಂದು ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ತದನಂತರ ನಮ್ಮ ಗೋಪಾಲಯದಿಂದ ಒಂದು ಗೀತೆ ಇರುತ್ತೆ. ತದನಂತರ ಸನ್ಮಾನವನ್ನು ಏರ್ಪಡಿಸಿ ಸನ್ಮಾನದ ನಂತರ ನಮ್ಮ ಅತಿಥಿಗಳು ಒಂದೆರಡು ಮಾತಾಡಬೇಕು. ತದನಂತರದಲ್ಲಿ ಒಂದು ವಂದನಾರ್ಪಣೆ, ನಂತರ ಒಂದು ಉಪಹಾರವನ್ನು ಸ್ವೀಕಾರ ಮಾಡಿ ನಂತರ ಕಾರ್ಯಕ್ರಮವನ್ನು ಮುಗಿಸೋಣ. ಇದನ್ನು ಒಂದು ಚುಟಕವಾಗಿ ಹೇಳ್ತಾ ಇದ್ದೀನಿ ನಮಗೆ. ಯಾಕಂದರೆ ಕೆಲವರು ಮಳೆಯಲ್ಲೂ ಕೂಡ ಹೊರಗಡೆ ಮಳೆಯಿಂದ ಬಂದ ನಮ್ಮ ಲಕ್ಕಪ್ಪ ಅವರು ಕೋಲಾರದಿಂದ ಬಂದಿದ್ದಾರೆ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪಾಲರ ವೃಂದ ವೃಂದದಲ್ಲಿ ಚಂದ ಚಂದದ ಗೋಪಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದ ಕಳ ಕಂದ ಕರುಗಳ ಮಂದೆ ಮಂದೆ
ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲ್ಲಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲ್ಲಿ ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ವಿಜುಗೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಬಹಳ ಸುಂದರ ಸುಶ್ರಾವ್ಯವಾಗಿ ರಂಗನ ಎಲ್ಲಿ ನೋಡಿದ್ರಿ ಅಂತಾನೆ ಕೇಳಿದ್ದಾರೆ. ಎಲ್ಲೂ ನೋಡೋದು ಬೇಡ, ನಮ್ಮ ಜೊತೆಗೆ ಇದ್ದಾರೆ ರಂಗ ಅವರು. ದೊಡ್ಡ ಚಪ್ಪಾಳೆ ಇವರನ್ನೇ ಕೂಡ ಸೆಂಟರ್ ಪಾಯಿಂಟ್ ಮಾಡಿ ನಮ್ಮ ಗೋಪಾಲಯ ಅವರು ಹಾಡಿರ್ಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಗೋಪಾಲಯ ಅವರು ಒಳ್ಳೆ ಸುಶ್ರಾವ್ಯವಾದಂತಹ ಒಂದು ಗೀತೆಯನ್ನು ಸೆಲೆಕ್ಟ್ ಮಾಡಿ ಹಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಒಂದು ಅಭಿನಂದನೆಗಳು. ಅಭಿನಂದನೆಯನ್ನ ಸಲ್ಲಿಸ್ಬಿಟ್ಟು ಸಾಹೇಬರು ನಮಗೆ ತುಂಬಾ ಅರ್ಜೆಂಟ್ ಅಂದ್ರು. ಈಗ ಮಾತಾಡ್ತಿರೋದ್ರೆ 5 ನಿಮಿಷ ಉಸಿರಾಡಬಹುದು. ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಏನು ಅಭಿನಂದನೆ ಈ ತಿಂಗಳು ಎಲ್ಲರೂ ಕೇಳ್ತಾ ಇದ್ರು, 3 ಜನ ಅಪರಾಧಿಗಳು ಇದಾರಪ್ಪ ಅಂತೇಳಿ. ನಮಗೆ ಪದೇ ಪದೇ ನಮ್ಗೆ ಅದೇ ಹೇಗಪ್ಪ ಇವನ್ನೆಲ್ಲ ಕಳಿಸ್ಕೊಡೋಕೆ ಆಗಲ್ಲ ಸರ್. ನಮ್ಮ ಮನಸ್ಸಿಂದ ಅಂತ ನೀವು ಯಾವತ್ತೂ ಹೋಗೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಹೃದಯವನ್ನು ಗೆದ್ದಿದ್ದೀರಿ. ಸರ್ನ ನಾವು ಅವರು ಸಹಾಯಕ ಆಯುಕ್ತರಾಗಿ ಏನು ನಮ್ಮ ಇಲಾಖೆಗೆ ಬರ್ತಿದ್ರು, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಅದೇ ಸರ್ಗೆ ಒಂದು ಸಣ್ಣ ಚುಟುಕು ವಿಡಿಯೋ ಇದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಳಿದೆ, ಸರ್ ಯಾವ ರೀತಿ ನಾವು ತಾವು ಹೆಚ್ಚು ಒನ್ನಾಗಿ ಒಂದು ಸ್ವಲ್ಪ ಕೂಡ ಟೆನ್ಷನ್ ಇಲ್ದಿರ ಕೂಲಾಗಿ ಇದ್ಕೊಂಡೆ ಎಲ್ಲ ಟಾರ್ಗೆಟ್ಗಳನ್ನು ರೀಚ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್, ಏನಾದರೂ ಕೊಟ್ಟು ಅಂತ. ಸಾಹೇಬರು ಯಾವುದೇ ಕಾರಣಕ್ಕೂ ನಾವು ಅಧಿಕಾರಿಗಳು ನೌಕರರನ್ನ ನಾವು ಒತ್ತಡ ಹೇರಿದ್ರೆ ಅದು ಕೆಲಸ ಆಗೋದಿಲ್ಲ, ಪ್ರೀತಿಯಿಂದ ಗೆಲ್ಲಬೇಕು ಮನುಷ್ಯನ ಅಂತೇಳಿ ನಗರಕ್ತಾನೆ ಉತ್ತರ ಕೊಟ್ಟರು. ಹಾಗಾಗಿ ಅವರಿಗೆ ಅವರ ತಂದೆ ತಾಯಿಗಳು ಒಳ್ಳೆಯ ಹೆಸರನ್ನ ಇಟ್ಟಿದೆ. ಚೆಲುವೆ ಅವರಲ್ಲಿ ಚೆಲುವಿದೆ ಅವರಲ್ಲಿ. ಭಗವಂತ ಅವರನ್ನ 100 ಕಾಲ ಚೆನ್ನಾಗಿಟ್ಟಿರ್ಬೇಕು ಅಂತ ನಾನಾದರೂ ಆಶಿಸ್ತಾ ಇದ್ದೀನಿ. ಚೆಲುವನಾರಾಯಣ ನನ್ನ ಪ್ರೈಮರಿ ಸ್ಕೂಲ್ ಚೆಲುವಮೂರ್ತಿ ಅಂತ, ಆಮೇಲೆ ಚನ್ನಕೇಶ್ವ ಎರಡೂ ಬೇಡ ಅಂತೇಳಿ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಚೆಲುವೆ ಕೂಡ ನನ್ನ ಪ್ರೈಮರಿ ಸ್ಕೂಲ್ ಮಾತ್ರ ರಾಷ್ಟ್ರೀಯ ಇರೋದು. ಅವ್ರನ್ನ ಯಾವ ಸಿಕ್ಕರು ಮಾತಾಡಿದ್ರು ಚೆಲುವಮೂರ್ತಿ ಇಂದಲೇ ಚೆಲುವನಾರಾಯಣ ಚೆಲುವ ಅದೇ ಅವ್ರ 1/6/66 ಸಾಹೇಬರು ತಮ್ಮದೇ ಭಾಷಣದಲ್ಲಿ ತಮ್ಮದೇ ಆದ ನಾಟ್ಯದಲ್ಲಿ ಉತ್ತರವನ್ನು ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಅತಿಥಿಗಳು ಬಂದಿದ್ದಾರೆ, ಅವ್ರನ್ನೆಲ್ಲ ಕರಿತೀನಿ ನಾನು. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ನಮ್ಮ ಅಸೋಸಿಯೇಷನ್ ಸರ್ 1992ರಿಂದ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ, ನಾಟ್ ಓನ್ಲಿ ಫಾರ್ SC/ST ಎಲ್ಲರ ಜೊತೆಯಲ್ಲಿ ಸರ್ವರನ್ನು ಒಳಗೊಂಡು ಎಲ್ಲವನ್ನು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವರು ಹೇಳ್ಕೋಬಹುದು ಮೊದಲನೇ SC/ST ವೆಲ್ಫೇರ್ ಅಸೋಸಿಯೇಷನ್ ಬರೀ ಅವರ
ವೆಲ್ಫೇರ್ ಮಾತ್ರ ಅಂತೇಳಿ ಇಲ್ಲ ಸರ್. ಇದು ಬೇರೆಯವರ ವೆಲ್ಫೇರ್ನೊಂದಿಗೆ ನಮ್ಮ ವೆಲ್ಫೇರನ್ನು ನಾವು ಸೆಳೆತ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದು ದೂರಾಲೋಚನೆ ಇದೆ. ನಾನು ನಿನಗೆ ಮಾಡ್ತೀನಿ, ನೀನು ನನಗೆ ಮಾಡುವುದು. ನಾನು ಒಳ್ಳೇದು ಮಾಡಿದಾಗ ನೀನು 4 ಜನಕ್ಕೆ ಒಳ್ಳೇದು ಮಾಡು, ಸಮಾಜದಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನೋದರ ಒಂದು ನಿದರ್ಶನಕ್ಕಾಗಿ ನಮ್ಮ ಅಸೋಸಿಯೇಷನ್ನ ಬಳಸ್ಕೊಂಡು ಎಲ್ಲರೊಳಗೆ ಒಂದಾಗುವ ಮಂಕುತಿಮ್ಮ ಅಂತ ಕಗ್ಗದ ಮಾತಿನಿಂದ ಹಿಡ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಈಗ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ಮೊದಲು ಸರ್ ಸ್ವಲ್ಪ ಸೈಡಿಂದ ಸರ್ ಸ್ವಲ್ಪ ಟನ್ ಆಗಿಬಿಟ್ಟು ಹಾಕಿ, ಫೇಸ್ ಅಡ್ಡ ಬರ್ತದೆ ಸರ್, ಒಂಚೂರು ಸರಿ. ಹಾಂ ಹಾಗೆ ಓಕೆ ಸರ್. ಓಕೆ ಸರ್ ಒಬ್ಬೊಬ್ಬರು ಹಾಕಿ ಮೇಡಮ್, 1 ನಿಮಿಷ ಇರಿ. ಹಾಂ ಹಾಕಿ. ಮೇಡಮ್ ಸೈಡಿಂದ ಈ ಕಡೆ. ಹಾಂ ಓಕೆ ಸರ್. ಓಕೆ ಸರ್, ತಾವುಗಳ ಹಿಂದೆ ಬಂದ್ಬಿಡಿ ಸರ್. ಆಯ್ತು ಸರ್. ಓಕೆ ಸರ್. ಸರ್ 1 ನಿಮಿಷ ಆಗಿ 1 ನಿಮಿಷ ಇದೆ. ಹಾಂ ಹಾಯ್ ಸರ್. ಓಕೆ ಸರ್. ಹಾಗೆ ನೋಡಿ ಇಲ್ಲಿ ನೋಡಿ.
ಸರ್ ಆಯ್ತು ಸರ್. ಈ ಸಮಾರಂಭದಲ್ಲಿ ಸಂಘದ ವತಿಯಿಂದ ಸಮರ್ಪಿಸಿದ ಗೌರವವನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸಿದಂಥ ಪ್ರೀತಿಯ ಅಪರಾಯಕರುಗಳಿಗೆ ಹಾಗೆಯೇ ಈ ದಿನದ ಕೇಂದ್ರ ಬಿಂದುಗಳಾದಂಥ ವಿಜಯ್ ಸರ್, ಹಾಗೆಯೇ ಮಂಗಳಗೌರಿ ಮೇಡಮ್, ಚಾಂದಿನಿ ಪಿ ಹೆಗ್ಡೆ ಮೇಡಮ್, ಹಾಗೆಯೇ ವಸಂತ ಮೇಡಮ್, ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಈ ದಿನದ ಕೇಂದ್ರ ಬಿಂದು, ಕಾರ್ಯಕ್ರಮದ ಕೇಂದ್ರ ಬಿಂದು ಮಾನ್ಯ ಅಪರ ಆಯುಕ್ತರಾದಂಥ ಚೆಲುವೇಗೌಡ ಸಾಹೇಬರು ಅವರ ಸೇವಾವಧಿಯಲ್ಲಿ ಇಲಾಖೆಯಲ್ಲಿ ಕಂಡಂತಹ ಅನೇಕ ಅನುಭವಗಳನ್ನು ಕುರಿತು ಮಾತಾಡಲಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಮ್ಮ ಅಪರಾಯುಕ್ತರು ಕೇಂದ್ರ ಕಚೇರಿ 2 ರವರು ಇಂದಿನ ಕಾರ್ಯಕ್ರಮ ಕುರಿತು ಮತ್ತೆ ಸಹೋದ್ಯೋಗಿ ಮಿತ್ರರ ಕುರಿತು ಒಂದೆರಡು ಮಾತುಗಳನ್ನ ಹಾಕಬೇಕು ಅಂತ ಎಲ್ಲರಿಗೂ ನಮಸ್ಕಾರ. ಸುಂದರ ಸಮಾರಂಭಕ್ಕೆ ಮುಖ್ಯ ಕೇಂದ್ರವಾದಂಥ ಚೆಲುವೇಗೌಡ ಸರ್ ಅವರೇ ಹಾಗೂ ಹಿರಿಯ ಅಪರಾಯುಕ್ತರವರೇ, ನೆಚ್ಚಿನ ಸಿಬ್ಬಂದಿ ವರ್ಗದವರೇ ಹಾಗೂ ಅಧಿಕಾರಿ ಮಿತ್ರರೇ, ಪ್ರತಿ ತಿಂಗಳಿನಂತೆ ಈ ಮಾಸಾಂತ್ಯದ ನಿವೃತ್ತಿ ಹೊಂದುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಈ ಸಂಘವು ಏರ್ಪಡಿಸಿದೆ. ಅದಕ್ಕಾಗಿ ನಾವು ಸಂಘಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಚೆಲುವೇಗೌಡ ಸರ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಸರ್ ಅವರು ತಮ್ಮ ನಿವೃತ್ತಿ ಜೀವನವನ್ನು ನಾಳೆ ಸಾಯಂಕಾಲದಿಂದ ಆರಂಭಿಸ್ತಾರೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇದರಲ್ಲಿ ಒಂದು ತಮ್ಮ ತಾಳ್ಮೆ, ದೇವರು ಕೊಟ್ಟಂಥ ತಾಳ್ಮೆಯ ಶಕ್ತಿಯಿಂದ ಸರಾಗವಾಗಿ ಎಲ್ಲ ಹುದ್ದೆಗಳನ್ನು ನಿಭಾಯಿಸಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಲಿದ್ದಾರೆ. ನನಗೆ ವೈಯಕ್ತಿಕವಾಗಿ ಅವರ ಬಗ್ಗೆ ಈ ಸಂದರ್ಭದಲ್ಲಿ ಮಧ್ಯಾಹ್ನ ಒಂದು ಬೀಳ್ಕೊಡುಗೆ ಸಮಾರಂಭ ಆಯಿತು. ಅದರಲ್ಲಿ ಕೆಲವೊಬ್ಬರು ಮಾತಾಡಿದ್ದಾರೆ. ಬಟ್ ನನ್ನ ಅನಿಸಿಕೆ ಆ್ಯಟ್ ದಿಸ್ ಮೂಮೆಂಟ್ ನನಗೇನು ಅನಿಸ್ತಾ ಇದೆ ಅಂದರೆ, ಅವರ ಜೊತೆಗೆ ಇನ್ನಿತರು ಅಪರಾಯುಕ್ತರು ತುಳಸಿದಾಸ್ ಸರ್ ಅವರು ಹಾಗೂ ಪುಷ್ಪಲತಾ ಮೇಡಮ್ ಅವರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ನನ್ನ ಅನಿಸಿಕೆ ಅಂದರೆ, ಈಗ IPLನಲ್ಲಿ ನೋಡ್ತಾ ಇದ್ದಾರೆ ನೀವೆಲ್ಲರೂ ಕ್ರಿಕೆಟ್ನಲ್ಲಿ ಒಂದು 2 ಸೆಟ್ ಬ್ಯಾಟ್ಸ್ಮನ್ ಇರ್ತಾರೆ. ಏನೋ ಚೆನ್ನಾಗಿ ಆಡ್ತಾ ಇರ್ತಾರೆ, ಸಡನ್ನಾಗಿ ವಿಕೆಟ್ ಹೋಗ್ಬೇಕು. ಅವಾಗ ಅಪೋನೆಂಟ್ ಹೆಂಗತ್ತವ್ರು ಏನೋ ತಿಳಿಯೋದಂಗೆ ಆಗುತ್ತೆ. ಸೊ ಆ ರೀತಿ ವೈಯಕ್ತಿಕವಾಗಿ ನೀವು ಹಿರಿಯ ಅಪರಾಯುಕ್ತರು ನಿವೃತ್ತಿ ನಂದದ್ದು ಫೀಲಿಂಗು ಆ ವಾಕ್ಯನ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಈ ಮಾಯೆಯಲ್ಲಿ 3 ಜನ, ಮುಂದಿನ ಮಾಯೆಯಲ್ಲಿ ಮತ್ತು 3 ಜನ ಹಿರಿಯ ಅಪರಾಯುಕ್ತರು ಆಲ್ ಆಫ್ ಸಡನ್ 2 ಮಂತ್ನಲ್ಲಿ ನಿವೃತ್ತಿ ಹೊಂದೋದ್ರಿಂದ ನಮ್ಮ ಇಲಾಖೆಗೆ ಒಂದು ವಾಕ್ಯನ ಅಂತ ನಮಗೆ ವೈಯಕ್ತಿಕವಾಗಿ ಅನಿಸುತ್ತಾ ಇದೆ. ತಮಗೂ ಸಹಿತ ಹಾಗೆ ಅನಿಸ್ಬೋದು, ಎಲ್ಲರಿಗೂ ಒಂದು ಅನುಭವ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್ ಅವರು ಸರ್ದು ಯಾರಿಗೆ ಕೇಳಬಡಿಸಿದವರಲ್ಲ, ತಮ್ಮ ಅವಧಿಯಲ್ಲಿ ಯಾರಿಗೂ ತೊಂದರೆ ಕೊಡದೆ ತಮ್ಮ ಶಕ್ತಿ ಮೀರಿ ಅವರು ಕೆಲಸ ಮಾಡಿದ್ದಾರೆ. ಅವರು ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ, ಬಟ್ ಅವ್ರನ್ನ ಹತ್ತಿರದಿಂದ ಇಲ್ಲಿ 2 ವರ್ಷ ಬಂದ ಮೇಲೆ ನೋಡಿದ್ದೀನಿ. ಅವರಲ್ಲಿ ಕಾರ್ಯವೈಖರಿ ಫಸ್ಟ್ ಪ್ರಿಫರೆನ್ಸ್ ವಿಲ್ ಗೋ ಟು ದಿ
towards the government service. ವೈಯಕ್ತಿಕ ವಿಚಾರಗಳಲ್ಲಿ ನಂತರ ಮೊದಲು ತಮ್ಮ ನಿಷ್ಠೆ ಯಾವತ್ತಿದ್ರೂ ಸರ್ಕಾರಿ ಕೆಲಸಕ್ಕೆ, ವೈಯಕ್ತಿಕ ಕೆಲಸ ಆ ಕಡೆ. ಸೊ ಇದು ಎಲ್ಲರಲ್ಲಿ, ಎಲ್ಲ ಅಧಿಕಾರಿಗಳಲ್ಲಿ ಕಂಡುಕೊಳ್ಳೋದು ಅಷ್ಟು ಅಪರೂಪ. ಎಲ್ಲ ಅಧಿಕಾರಿಗಳು ಈಕ್ವಲ್ ಆಗಿ ತಗೋತಾರ ಅಥವಾ ತಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ಅವರಲ್ಲಿ ನಾನು ನೋಡಿದ್ದು ಅವರು ಸರ್ಕಾರಿ ಕೆಲಸ ಆದ್ಯತೆ, ವೈಯಕ್ತಿಕ ಕೆಲಸ ನಂತರ. ಒಂದು ರೀಸೆಂಟಾಗಿ ನಾನು ಒಂದು ಸನ್ನಿವೇಶವನ್ನು ತನ್ನೆಲ್ಲರ ಮುಂದೆ ಹಂಚ್ಕೊಳ್ಬೇಕಂದ್ರೆ ನಾನು ಅಬ್ಸರ್ವ್ ಮಾಡಿದ್ದು, ಇತ್ತೀಚೆಗೆ ನಾವು ಒಂದು ಇದ್ರ ಕೆಲಸ ಯಾವುದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ನಮಗೆ ಸರ್ವೆ ಕೆಲಸಕ್ಕೆ ಹಾಕಿದ್ರು. ಸೊ ಸರ್ ಎಷ್ಟು ಕಷ್ಟ, ನಾವು ಅವ್ರ ಜೊತೆಗೆ ಇದ್ವಿ. ಸರ್ ಎಷ್ಟು ಕಷ್ಟಪಟ್ಟು ಎಲ್ಲರಿಗೂ ಇದು ಮಾಡ್ಬೇಕಂದ್ರೆ ತಾವು ಇನ್ವಾಲ್ವ್ ಆಗಿದ್ದಾರೆ. ಅಂದರೆ ಆಯುಕ್ತರ ಜೊತೆಗಾಗಲಿ ಅಥವಾ ಎಫ್ ಟಿ ಜೊತೆಗಾಗಲಿ ಎಲ್ಲ ಅಧಿಕಾರಿಗಳಿಗೆ ಪರವಾಗಿ ತಾವು ಕೆಲಸವನ್ನು ಕಾಳಜಿ ವಹಿಸಿ ಮಾಡ್ತಾ ಇದ್ದಾರೆ. ಎಲ್ಲ ಆದ ಮೇಲೆ ಅವರು ತಮ್ಮ ಸ್ವತಃ ಶ್ರೀಮತಿಯವ್ರ ಕೆಲಸನ ಮಾಡ್ತಾ ಬಿಟ್ಟಿದ್ದಾರೆ. ಅದನ್ನು ಆಯುಕ್ತರ ಜೊತೆ ತಿಳಿಸ್ಕೊಂಡು ಅದನ್ನು ಬಿಟ್ಟು ಬಿಟ್ಟಿದ್ದಾರೆ. ಆ ಒಂದು ಸನ್ನಿವೇಶ ನನಗೆ ಅವರಲ್ಲಿ ಏನು ಗಮನಿಸಿದೆ ಅಂದರೆ, ಫಸ್ಟ್ ಈಸ್ ಪ್ರಯಾರಿಟಿ ಟು ಇಸ್ ಡ್ಯೂಟಿ ಟು ದಿ ಗೌರ್ಮೆಂಟ್, ದೆನ್ ಆಫ್ಟರ್ವರ್ಸ್ ದಿ ಫ್ಯಾಮಿಲಿ ಅಂತ ಬಹಳ ನಿಷ್ಠೆ ಹಾಗೂ ಬಹಳ ಡೆಡಿಕೇಟೆಡ್ ಆಗಿ ಕೆಲಸ ನಿರ್ವಹಿಸಿದಂಥ ಅಪರೂಪ ವ್ಯಕ್ತಿ. ನಮ್ಮ ಜೊತೆ ಭಾಳ ಕ್ಲೋಸ್ ಆಗಿದ್ದರು, ಮಾರ್ಗದರ್ಶನ ಮಾಡ್ತಿದ್ರು. ಸೊ ಅವ್ರ ಮಾರ್ಗದರ್ಶನ ಇನ್ನೂ ಮುಂದೆ ಸಿಗಲಿ ಅಂತ ಹೇಳ್ತಾ ಅವರಿಗೆ ದೇವರು ಆಯುರಾರೋಗ್ಯ ಹಾಗೂ ಸಂತೋಷ ಎಲ್ಲನೂ ಸಿಗಲಿ ಅಂತ ಲಭಿಸ್ಲಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಗೂ ಇನ್ನುಳಿದವರಿಗೂ ಸಹಿತ ಇವತ್ತು ನಾಳೆ ರಿಟೈರ್ಡ್ ಆಗ್ತಾ ಇರುವಂಥ ಎಲ್ಲ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನಗೆ ಮಾತು ಡೈರೆಕ್ಟ್ ಹಿಂಗೆ ಕೊಡುವಾಗ ನನಗೆ ಸೊಲ್ಯೂಷನ್ಸ್ ಇಲ್ಲಪ್ಪ. ಅಪರಾಯಕರು ತುಂಬಾ ಚೆನ್ನಾಗಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವರು ಇನ್ವಾಲ್ವ್ ಆಗಿ ಮಾತಾಡ್ತಾರೆ. ಆಲ್ರೆಡಿ 7:45 ಆಗಿದೆ. ಹೆಣ್ಮಕ್ಳು ಒಳಗಡೆಯಿಂದ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಇವ್ರಿಗೆ ಏನಪ್ಪ ಗಂಡ್ಮಕ್ಳು ಲೇಟ್ ಆಗ್ತದೆ ಅಂತ ಪರವಾಗಿಲ್ಲ, ಲೇಟಾಗಿ ನಮ್ಮ ಯಜಮಾನ್ರು ಏನೇನೋ ಅನ್ಕೊಳ್ತಾರೆ. ಎದುರು ಎಷ್ಟು ಹೇಳ್ಕೊತೀರೋ ಆಯಿತು. ಚೆಲ್ವೇಗೌಡರು ಮತ್ತು ಪುಷ್ಪಲತಾ ಮೇಡಮ್, ನಮ್ಮ ತುಳಸಿದಾಸ್ ಸಾಹೇಬರು ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಇವತ್ತಿಲ್ಲ, ನಾಳೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಇವತ್ತು ಫಂಕ್ಷನ್ ಸೊ ಫಾರ್ ವಿಚ್ ಆ್ಯಂಡ್ ಅದರ್ಸ್ ಆಫೀಸರ್ಸ್, ಮೇಡಮ್ ಜಾನಿ ವಿಜಯ್ ಇವರೆಲ್ಲ ರಿಟೈರ್ಡ್ ಆಗ್ತಾ ಇರೋದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಧರ್ಮರಾಜು ಮತ್ತು ಇವರಿಗೆ ವೆರಿ ಮಚ್ ಡಿ ಮತ್ತು ಧರ್ಮರಾಜು ಈ ಟೀಮ್, ಎರಡು ಟೀಮ್ಗೆ ವಂದನೆ ಅರ್ಪಿಸ್ತೀನಿ. ಮತ್ತು ನಮ್ಮ ಅಧ್ಯಕ್ಷರು ಭಾಳ ಮಧ್ಯಾಹ್ನ ಭಾಳ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಬಿಟ್ರು, ಅದನ್ನು ಭಾಳ ಚೆನ್ನಾಗಿತ್ತು. ಆ್ಯಂಡ್ ಮತ್ತು ದೇರ್ ಇಸ್ ಒನ್ ಮೋರ್ ಪ್ರೋಗ್ರಾಮ್ ಸೊ ವಿ ವಾಂಟ್ ಟು ರೋಟೇಟ್ ಕಾಲೇಜ್ ಆಫ್ ಇಂಡಿಯಾ ಅಟ್ ಅನ್ ಅರ್ಲಿಯೆಸ್ಟ್. ನಮ್ಮ ಚೆಲ್ವೇಗೌಡ ಸಾಹೇಬ್ರ ಬಗ್ಗೆ ನೋಡಿದಾಗ ಒಂದು ನಮ್ಮ ಫ್ಲವರ್ಗೂ ಗೊತ್ತಾಗುತ್ತೆ ಏನಂದರೆ, ತಾಳಿದವನು ಬಾಳೆಯಾನು. ಅದು ಯಾರು ಅಂದರೆ ನಮ್ಮ ಚೆಲ್ವೇಗೌಡರು. ಇಷ್ಟು ಹೇಳುತ್ತಾ ನಾನೆಲ್ಲ ಥ್ಯಾಂಕ್ ಯು. ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ 4 ಗಂಟೆಗೆ ಮುಗೀತು ಅಂತ ನಮ್ಮ ಮಾಹಿತಿ ಬಂತು. ಅದಕ್ಕೋಸ್ಕರ ಬಹುಶಃ ನಾನು ಅಬ್ಸೆಂಟ್ ಆಗಿದ್ದೆ ಸರ್, ನೀವು ಕ್ಷಮೆ ಇರಲಿ ಸರ್. ಈ ಕಾರ್ಯಕ್ರಮಕ್ಕೆ ನಾವು ಪುಷ್ಪಲತಾ ಮೇಡಮ್ ಅವರು ಕೂಡ ಸ್ವಾಗತ ಮಾಡಿದ್ವಿ. ಮೇಡಮು ಈಗ ಬರೋ ಟೈಮ್ನಲ್ಲಿ 4ನೇ ಮಾಡಿ ಲಿಫ್ಟಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದ್ರು ಸರ್, ತುಂಬಾ ಪ್ಯಾನಿಕ್ ಆಗಿಬಿಟ್ಟಿದ್ರು. ಕೊನೆಗೆ ನಮ್ಮ ಸ್ಟಾಫ್ ಒಬ್ಬರನ್ನ ಕರ್ಕೊಂಡೋಗಿ ಲಿಫ್ಟ್ನ ಕೆಳಗಡೆ ಕಳಿಸಿ ಸರ್ ರಜದಲ್ಲಿದ್ದರು. ನಾಳೆ ಅವ್ರನ್ನ ಆಫೀಸಲ್ಲಿ ಭೇಟಿ ಮಾಡಿ ಅವರ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡಬೇಕು ಅಂತ ನಾನು ಮನಸಾರ ಕೇಳ್ಕೊಳ್ತಾ ಇದ್ದೀನಿ ಸರ್. ಎರಡು ಮಾತಾಡಿ ನಂತರ ನಮ್ಮ ರಿಟೈರ್ ಆಗ್ತಾ ಇರ್ತಕ್ಕಂಥ ಮತ್ತೆ ನಮ್ಮ ವಿಜಯ್ ಅವರು, ನಮ್ಮ ಚಾಂದಿನಿ ಅವರು ಯಾರು ಮಾತಾಡಿದ್ರೆ ಎರಡು ಮಾತಾಡಿ ನಂತರ ನಮ್ಮ ಚಂದ್ರಗೌಡ ಸರ್ ಏನು ನುಡಿಗಳನ್ನು ಕೇಳಿಬಿಟ್ಟು ನಾವು ಕಾರ್ಯಕ್ರಮ ಮುಗಿಸೋಣ. ತಿಂಡಿಯನ್ನು ತಗೋಬೇಕು ತಾವೆಲ್ಲರೂ ಕೂಡ. ತಿಂಡಿ ತಗೊಳ್ಳೋದೇ ನಮ್ಮ ಸೌಭಾಗ್ಯ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿಜಯ ಸಾಹೇಬ್ ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ಹೇಳ್ತಾರೆ.
ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಡೆದಂತೆ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳ ನಿರ್ಗಮನ ಪಥಸಂಚಲನ ಶುರುವಾಗಿದೆ. ಎಲ್ಲರೂ ಆಗಮನದ ಪಥಸಂಚಲನ ನೋಡ್ತಾ ಇತ್ತು. ಇದು ಬಹಳ ಇಲಾಖೆಯಲ್ಲಿ 30 ವರ್ಷ ಸರ್ವಿಸ್ ಮಾಡಿದಂಥ 6 ಅಪರ ಆಯುಕ್ತರುಗಳು 2 ತಿಂಗಳ ಅವಧಿಯಲ್ಲಿ 30 ಡೇಸ್ ಗ್ಯಾಪಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಅದು ನಿಜವಾಗ್ಲೂ ಸ್ವಲ್ಪ ದೊಡ್ಡ ವ್ಯಾಕ್ಯೂಮ್ ಫುಲ್ಫಿಲ್ ಮಾಡೋದು ಕಷ್ಟ. ಬೇರೆ ಕೇಟರಲ್ಲ ಆದರೆ ಅದು ಇಮಿಡಿಯೇಟ್ ಫುಲ್ಫಿಲ್ ಮಾಡ್ಬೋದು. 30 ವರ್ಷಗಳ ಅನುಭವ ಡಿಪಾರ್ಟ್ಮೆಂಟ್ಗೆ ತಪ್ಪು ಹೋಗುತ್ತೆ ಅನ್ನೋಂಥ ಮಾತಲ್ಲಿ ಶಿವಗೌಡರು, ತುಳಸಿದಾಸ್ ಅವರು, ಅದು ಪುಷ್ಪಲತಾ ಮೇಡಮ್ ಎಲ್ಲ ನಾವೆಲ್ಲ ಒಂದೇ ಬ್ಯಾಚ್. 97 ಅವರು ಮಧ್ಯಾಹ್ನ ಹೇಳ್ದಂಗೆ 3 ಆ್ಯಕ್ಟನ್ನು ನೋಡಿದವರು ನಾವು. 3 ಆ್ಯಕ್ಟಿನಲ್ಲಿರುವಂಥ ಎಲ್ಲ ಅನುಭವಗಳು ಗೊತ್ತಿದೆ. ಯಾವ್ದಾದ್ರು ನಾವು ಈಗಲೂ ನಾವು ನೆನೆಸೋದಾದ್ರೆ ಸೇಲ್ಸ್ ಟ್ಯಾಕ್ಸ್ ಪೀರಿಯಡು ಭಾಳ ಅಚ್ಚುಕಟ್ಟಾಗಿತ್ತು. ಅದೇನು ಅದ್ರ ಮಜಾ, ಆ ಸಿಟಿ ಎಂಜಾಯ್ ಮಾಡ್ತಿದ್ದ ರೀತಿ, ಮಧ್ಯಾಹ್ನ ಹೋಗಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ದ ರೀತಿ ಎಲ್ಲವನ್ನೂ ಮಾತಾಡ್ತಿದ್ವಿ. ಅದೇ ಇವ್ರಿಗೆಲ್ಲ ಜಾಸ್ತಿ ಆಗಿದೆ. ಇವರು ಮಾತಾಡ್ತಿದ್ರೆ ಇವರು ನಾಗಾರ್ಜುನಕ್ಕೂ ಮತ್ತು R&Rಗೂ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾರೆ. ಇವ್ರು ಕಟ್ ಮಾಡೋಣ ತಾಡಿ ಅಂತೇಳಿ ಹೇಳೋದವರು ಕೂಡ ಉಂಟು. ಅದು ಬೇರೆ. ಆ ಲೆಕ್ಕದಲ್ಲಿ ನಾವು ಸೇಲ್ಸ್ ಟ್ಯಾಕ್ಸನ್ನು ನೋಡಿದ್ವಿ. ಆಮೇಲೆ ಬಂದಂಥ ಮಧ್ಯಂತರದಲ್ಲಿ ಬಂದಂಥ ವ್ಯಾಟನ್ನು ಕೂಡ ನೋಡಿದ್ವಿ. ಈಗ GST ಬಂದು 8 ವರ್ಷಗಳಲ್ಲಿ ಸುಮಾರು 1000 ತಿದ್ದುಪಡಿ ಆದಂಥ ಆಕ್ಷನ್ ಕೂಡ ನಾವು ನೋಡ್ತಾ ಇದ್ವಿ. ಏನು ಸರ್, ಯಾಕಂದ್ರೆ ನೀವು ವ್ಯಾಟ್ ಬೇಕು, ನಾನು GST ಬರ್ದವ್ರು ನಾನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ವ್ಯಾಟ್ GST ಆಕ್ಟ್ ಬರ್ತಾ ಇರೋದು ನೋಡಿ, ಅಲ್ಲಿ ಆಕ್ಟ್ ಸೆಕ್ಷನ್ಗಿಂತ ಫುಟ್ ನೋಟ್ಸ್ಗಳೇ ಜಾಸ್ತಿ ಇದೆ. 6 ಲೈನು ಸೆಕ್ಷನ್ ಇದ್ರೆ ಅದ್ರ ಕೆಳಗಡೆ ಫುಟ್ ನೋಟ್ಸ್ ನಿಮಗೆ ಒಂದು 20 ಇರ್ತದೆ. ಅದು ಯಾವಾಗ ಅಮೆಂಡ್ಮೆಂಟ್ ಆಯ್ತು ಅಂತ ತೋರಿಸ್ತಾರೆ. ಅದನ್ನು ಕೂಡ ನೋಡಿದವರು. ಈ 3 ಆ್ಯಕ್ಟನ್ನು ನಾವು ಸವಿರವಾಗಿ ನೋಡ್ಕೊಂಡು ಬಂದಿದ್ವಿ. ಇಂಥದ್ರಲ್ಲಿ ಅದು ಕರ್ನಾಟಕ ಅಂದರೆ ಇಡೀ ದೇಶ ನೋಡುವಂಥದ್ದು ಆ್ಯಕ್ಟಿಗೆ ಸಂಬಂಧಪಟ್ಟಂತೆ. ಅಂಥ ಒಂದು ಸಂದರ್ಭದಲ್ಲಿ ಭಾಳ ಕೂಲಾಗಿ ನಮ್ಮ ಒಂದು 1400 ಜನ ಅಧಿಕಾರಿಗಳು ಮತ್ತು ಸುಮಾರು ಒಂದು 6000 ನೌಕರ ವರ್ಗದ ಒಂದು ದೊಡ್ಡ ಇಲಾಖೆಯನ್ನು ಭಾಳ ಅತ್ಯಂತ ಸುಸಜ್ಜಿತವಾದ ರೀತಿಯಲ್ಲಿ ನೋಡ್ಕೊಂಡಿದ್ದ ಮಿಸ್ಟರ್ ಕೂಲ್ ಚೆಲುವೇಗೌಡರು HK1 ಆಗಿ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿದ್ದಾರೆ. ಅಬ್ಸರ್ವ್ ಮಾಡ್ದಂಗೆ ಇದೊಂದಕ್ಕೆ ಭಾಳ ಮುಖ್ಯವಾದ ಕಾರಣ ಅವರ ಒಂದು ತಾಳ್ಮೆ. ಯಾರಿಗೂ ಸಿಟ್ಟಾಗಿ ಮಾತಾಡಿದ್ರೆ ಭಾಳ ತಾಳ್ಮೆಯಾಗಿ ಎಲ್ಲ ಕೆಲಸವನ್ನು ನಿರ್ವಹಿಸ್ಕೊಂಡಿದ್ರು. ಅದಕ್ಕೂ ಮುಖ್ಯವಾಗಿ ಅವರು ಹೆಂಗೆ ಸೆನ್ಸಸಲ್ಲಿ ಅವರ ಶ್ರೀಮತಿಯವ್ರದ್ದು ಯಾಕೆ ಎಕ್ಸೆಂಪ್ಷನ್ಗೆಲ್ಲ ಮದುವೆ ಇತ್ತು. ಮಗಳ ಮದುವೆ ದಿನ, ಮದುವೆ ನಂದು 25 ದಿನ ಇರುವಾಗ ಸೆನ್ಸಸ್ ಡ್ಯೂಟಿ ಬಂದಿದೆ. ಎಲ್ಲರದ್ದು ಮಾಡಿದ್ರು. 357 ಜನ ಡಿಪಾರ್ಟ್ಮೆಂಟ್ ಎಲ್ಲರ ಆಫೀಸರ್ ಮತ್ತು ಸ್ಟಾಫ್ಗೆ ಎಕ್ಸೆಂಪ್ಷನ್ ಕೊಟ್ಟವರು ತಮ್ಮ ಮನೆಯವರಿಗೆ ಎಕ್ಸೆಂಪ್ಷನ್ ಕೊಡಿಸೋದಕ್ಕೆ ಮರೆತು ಆಮೇಲೆ ಮತ್ತೆ ಅದಕ್ಕೆ ಏನೇನೋ ಆಗಿ ನೀವು ನೋಡಬೇಕು. 25 ದಿನ ಇನ್ನೇನು, ಈಗ ಮದುವೆ ಅಂದರೆ 6 ತಿಂಗಳಿಂದ ಶುರುವಾಗಿರ್ತದೆ ಕೆಲಸ. ಇವರು 25 ದಿನ ಆಯ್ತಾರೆ, ಏನಣ್ಣ ಮದುವೆ ಕೆಲಸ ನಿಮ್ಗೆ ಏನಿಲ್ವಾ ಅಂತ ಕೇಳಿದ್ರೆ ಹೋಗ್ತೀನಿ, ಇನ್ನೇನಾಯ್ತು ರಜೆ ಯಾವತ್ತು ಹಾಕಿದ್ರು ಗೊತ್ತೆ? 32ನೇ ತಾರೀಕು ಮಗಳು ಮದುವೆ ಇದ್ರೆ 8ನೇ ತಾರೀಕು ರಜೆ ಹಾಕಿದ್ರು. ಆದರೆ 22 ದಿನ ಅಷ್ಟೇ ಅವರು ರಜೆ ಹಾಕಿ ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟ್ನ ಒಂದು ದೇವರನ್ನು ಲೆಕ್ಕಕ್ಕೆ ತಿಳಿದಿದ್ದರು. ಸೊ ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹಾರೈಸುತ್ತಾ, ವಿಜಯ್ ನಾನು ಮಧ್ಯಾಹ್ನ ಹೇಳಿದೆ, ನಾನು ವಿಜಯ್ ಕ್ಲಾಸ್ಮೇಟ್ಸು ಪ್ರೈಮರಿ ಸ್ಕೂಲಲ್ಲಿ. ಗೊತ್ತಿಲ್ಲ ವಿಜಯ್ ಡಿಪಾರ್ಟ್ಮೆಂಟ್ ಬಂದಿದ್ದು ಆನಂತರ ಆಮೇಲೆ ತಾನೆ. ಯಾಕೆಂದರೆ ವಿಜಯ್ ಡಿಪಾರ್ಟ್ಮೆಂಟ್ಗೆ ಸೇರುವಾಗ ನಾನು ನಾರ್ತ್ ಕರ್ನಾಟಕದಲ್ಲಿ 2000 ಇಲ್ಲಿ ಬಂದಿದ್ರು. ನಾನಲ್ಲಿ 99ಗೆ ಗುಲ್ಬರ್ಗ ಸೇರಿದವನು. 2010ಕ್ಕೆ ಗುಲ್ಬರ್ಗ ಡಿವಿಷನಿಂದ ಈಚೆ ಬಂದವನು. ಸುಮಾರು 13 ವರ್ಷಗಳ ಕಾಲ ಅಲ್ಲೇ ಇರಲಾಗಿ ವಿಜಯ್ ಸಂಪರ್ಕ ಕಡಿಮೆ ಇತ್ತು. ಆನಂತರ ವಿಜಯ್ ಕೂಡ ಬಂದದ್ದು ಗೊತ್ತಾಯಿತು. ಅಂದರೆ ಬಾಲ್ಯ ಸ್ನೇಹಿತ, ಒಂದೇ ಡಿಪಾರ್ಟ್ಮೆಂಟ್ ಇದ್ದೀವಿ ಅನ್ನೋದು ಒಂದು ಸ್ವಲ್ಪ ವಯಸ್ಸಲ್ಲಿ ಅಷ್ಟೇ ಹಿರಿಯ. ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ಆರೋಗ್ಯ ಚೆನ್ನಾಗಿ ನೋಡ್ಕೋ ವಿಜಯ್ ಅಂತ ಹೇಳ್ತಾ, ಮತ್ತು ಚಾಂದಿನಿ ಮೇಡಮ್ ಅವರು 60 ಆದರೂ ಹೆಂಗಾಗಿರುವಂಥ ಮೇಡಮು. ಸ್ಪೋರ್ಟ್ಸಲ್ಲಿ ಮತ್ತು ಇತರೆ ಚಟುವಟಿಕೆಗಳಲ್ಲಿ ಮಧ್ಯಾಹ್ನ ತಾನೇ ಬಂದು ನಮ್ಮ HK1 ಸಾಹೇಬರು ಕೂಡ ಅಬ್ಸರ್ವ್ ಮಾಡಿರಲಿಲ್ಲ. ಅವರ ಫೈಲ್ ನೋಡ್ಕೊತಾ ಇದ್ದಂಥ ರೀತಿ ಭಾಳ ಅದ್ಭುತವಾಗಿ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ರು ಅನ್ನೋದು ಮಧ್ಯಾಹ್ನ ಜನಗಳು ಕೂಡ ಹೇಳಿದರು. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಜೊತೆಗೆ ತುಳಸಿದಾಸ್ ಸರ್ ಮತ್ತು ಪುಷ್ಪಲತಾ ಮೇಡಮ್ ಅವರು ರಿಟೈರ್ಡ್ ಆಗ್ತಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ರಾಬರ್ಟ್ ಬಂದಿಲ್ಲ, ರಾಬರ್ಟ್ ಸರ್
ರಾಬರ್ಟ್ ನನ್ನ ಜೊತೆಗೆ ಡಿಜಿಟಲ್ ಫೈನಲ್ಲಿ ಕೆಲಸ ಮಾಡ್ತಾಯಿದ್ರು. ಭಾಳ ಒಳ್ಳೆ ಕೆಲಸವನ್ನು ನಿರ್ವಹಿಸಿದ್ರು. ಹಂಗೆ ಜಯರಾಮ್ ಪ್ರಭು ಅವರು, ಮಂಗಳಗೌರಿ ಅವರು, ಮಧುಸೂದನ್ ಹಾಗೂ ವಸಂತ ಇವರೆಲ್ಲರೂ ರಿಟೈರ್ಡ್ ಆಗ್ತಾಯಿದ್ದಾರೆ. ಎಲ್ಲರಿಗೂ ಆ ಭಗವಂತ ಆರೋಗ್ಯ ಆಶ್ರಯವನ್ನು ಕೊಡಲಿ ಅಂತೇಳಿ ನಾನು ಬೇಡ್ಕೊಳ್ತಾ ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ. ಕರೆ ಮೇಲೆ ಕರೆ ಬರ್ತಾನೆ ಇದೆಲ್ಲ ಮ್ಯೂಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಸಾಹೇಬ್. ಅಂದರೆ ಆ ಕಾರ್ಯಕ್ರಮಕ್ಕೆ ಕರೆ ನನಗೂ ನಮ್ಮ ಚಿಟ್ಟೆ ಆಗ್ತದೆ ಕಾಲ್ ಮಾಡಿದ್ರು, ಮೇಡಮ್ ಇನ್ನು 10 ನಿಮಿಷ ಆಗುತ್ತೆ ಅಂತ ಹೇಳಿ ಅವಾಗ ನಾವು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಸರ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಸರ್. ಮೊನ್ನೆ ಮಕ್ಕಳು ಮದುವೆಯಲ್ಲಿ ನನಗೆ ಲೋಕೇಶ್ಗೆ ಒಬ್ಬರು ಹೊಡೆಯಕ್ಕೆ ಬಂದಿದ್ರು ಸರ್. ನನಗೆ ಲೋಕೇಶ್ಗೆ ಒಬ್ಬರು ನಾವು ಪದೇ ಪದೇ ಕರ್ಕೊಂಡು ಹೋಗಿ ಈ ಕಡೆಯಿಂದ ಎಲ್ಲರನ್ನ ಎಂಟ್ರಿ ಮಾಡಿಸಿ ಒಳಗೆ ಬಿಡ್ತಾ ಇದ್ದೋ, VIP ಅಂತೇಳಿ ಎಲ್ಲ ಆಪೋಸಿಟ್ ಎಂಟ್ರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೋ. ಆ ಟೈಮಲ್ಲಿ ಸಾಹೇಬ್ರು ಬೀಗರ್ ಅನ್ಸುತ್ತೆ ಅವರು ನಿಮ್ಮಿಂದಾನೇ ಇದು ಆಗ್ತಾ ಇರೋದು ಲೇಟು ಅಲ್ಲಿಂದ ಕಾಲ್ ಕಿತ್ತು ಬೇರೆ ಕಡೆ ಬಂದು ಸ್ವಲ್ಪ ಹೊತ್ತಿದ್ದು ಮರೀಲಿ ಅಂದ್ರೆ ಬೀಗರ್ ಹುಡ್ದಲ್ಲೂ ಸಿಕ್ಕಿದ್ದಾರೆ ಸರ್ ಅವರು. ಹಾಗೆ ತುಂಬಾ ಅದನ್ನು ಕೂಡ ನಮ್ಮ ಸಾಹೇಬ್ರು ಭಾರಿ ಕೂಲಾಗೆ ನೋಡ್ಕೊಂಡು ಎಲ್ಲವನ್ನು ನಾವು 10 ಗಂಟೆ 10 ಕಾಲ ಆದ್ರೂ ಕೂಡ ಸಾಹೇಬ್ರು ನೀರು ಕೊಡ್ತಿರ್ಲಿಲ್ಲ. ನಾವು ಬಲವಂತ ಮಾಡಿ ಸಾಹೇಬ್ ನೀವು ಸ್ವಸ್ತಾಗ್ಬಿಡ್ತೀರ ತಗೊಳ್ಳಿ ಅಂತೇಳಿ ಒಂದು ಯಾವುದೋ ಕೂಲ್ ಡ್ರಿಂಕ್ಸ್ ಕೊಡಿಸಿ ಸಾಹೇಬ್ರಿಗೆ ಸ್ವಲ್ಪ ಶಕ್ತಿ ಬರೋಂಗೆ ಮಾಡಿ ಅದೇ ಶಕ್ತಿಯಿಂದ ಈಗ ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕು ಅಂತ ಹೇಳ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಈ ಒಂದು ಸಮಾರಂಭವನ್ನು ಆಯೋಜಿಸಿ ನಮ್ಮೆಲ್ಲರನ್ನು ಕೂಡ ಇಲ್ಲಿ ಕರೆದು ನಿವೃತ್ತಿಯನ್ನು ಹೊಂದ್ತಾ ಇರ್ತಕ್ಕಂಥ ನಮ್ಮೆಲ್ಲರನ್ನು ಕೂಡ ಸನ್ಮಾನ ಮಾಡಲು ಪ್ರೇರಕರಾದಂತಹ ದೊರೆ ಮಂಜುನಾಥ್, ರೇವಣ ಧರ್ಮರಾಜು, ದೇವರಾಜು ಮತ್ತು ಎಲ್ಲ ಕಾರ್ಯಕ್ರಮದ ಆಯೋಜಕರಿಗೆ ಪೂರಕವಾದಂತಹ ಧನ್ಯವಾದಗಳು. ನಾನು ಇನ್ನೇನು ಮಾತಾಡಬೇಕು ಎಲ್ಲ 3 ವರ್ಷದಿಂದ ಮಾತಾಡಿ ಸಾಕಾಗಿದೆ. ಮತ್ತು ಮಧ್ಯಾಹ್ನ ಕೂಡ ಭಾಳಷ್ಟು ಜಾಸ್ತಿ ಹೊತ್ತೇ ಮಾತಾಡಿದ್ದೀನಿ. ಸೊ ಏನು ಮಾತಾಡಿದ್ರು ಅದೇ ರಿಪಿಟೇಷನ್ ಆಗ್ತದೆ. ಎಲ್ಲರೂ ಕೂಡ ಎಲ್ಲ ಸಮಾರಂಭದಲ್ಲಿ ಇರ್ತೀರಿ. ಹಾಗಾಗಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದೇ ನನಗೀಗ ಹೊಳಿತಾ ಇಲ್ಲ. ಮತ್ತು ಪ್ರಮೋಷನ್ಸ್ ಬಗ್ಗೆ ಮಾತಾಡಬೇಕು, ಅದು ಮಾತಾಡ್ತಕ್ಕಂಥ ವೇದಿಕೆನೇ ಅಲ್ಲ. ಸೊ ಇಲ್ಲಿ ನಾವೆಲ್ಲರೂ ಮೊದಲನೇದಾಗಿ ಸರ್ಕಾರಿ ನೌಕರರು, ನಮ್ಮ ಧ್ಯೇಯ ಉದ್ದೇಶ, ನಮ್ಮ ಕಾರ್ಯ ಮೊದಲನೇದಾಗಿ ಸರ್ಕಾರ, ನಂತರ ನಮ್ಮ ಕುಟುಂಬ. ನಾವೆಲ್ಲ ಅಂದ್ಕೊಳ್ತೀವಿ ಮೊದಲು ನಮ್ಮ ಕುಟುಂಬ ನಾವಿದ್ದ ನಂತರ ಸರ್ಕಾರ ಅಂತ. ಒಂದು ರೀತಿಯಲ್ಲಿ ಒಳ್ಳೆಯದು, ಆದರೂ ಕೂಡ ನಮ್ಮ ಎಲ್ಲ ಕುಟುಂಬವನ್ನು ನೋಡ್ಕೊಳ್ತಕ್ಕಂಥ ಸರ್ಕಾರಕ್ಕೆ ನಮ್ಮ ಒಂದು ಶ್ರದ್ಧೆ, ಗೌರವ ಮತ್ತು ನಮ್ಮ ಒಂದು ಕಾರ್ಯಗಳಲ್ಲಿ ಮೊದಲ ಆದ್ಯತೆ ಅಲ್ಲಿ ನಾವೆಲ್ಲರೂ ಹಾಗೆ ಇದ್ದೀವಿ. ಎಲ್ಲರೂ ಹಾಗೆ ಇದ್ದೀವಿ. ಇಲಾಖೆಯಲ್ಲಿ ನಾನು ತಿಳಿದ ಮಟ್ಟಿಗೆ ಎಲ್ಲರೂ ಕೂಡ ಹಾಗೆ ಇದ್ದೀವಿ. ನಮಗೆಲ್ಲ ಗೊತ್ತಿದೆ ನಮ್ಮ ದೇಶದ ಇತಿಹಾಸ, ಪುರಾಣ ಇವೆಲ್ಲವನ್ನು ಕೂಡ ನಾವು ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ, ಕೇಳ್ತಲೇ ಇದ್ದೇವೆ. ನಮ್ಮ ಇತಿಹಾಸ, ಪುರಾಣ ಇವೆಲ್ಲವನ್ನು ನೋಡಿದಾಗ ದೈವಿ ಶಕ್ತಿ ಮತ್ತು ನಮ್ಮ ಗುರು ಹಿರಿಯರ ಶಕ್ತಿ ಅವೆಲ್ಲ ಆದಮೇಲೆ ನಂತರ ನಮ್ಮ ಸರ್ಕಾರ ಇರುವಂಥವರಿಗೆ ಅವು ಎಲ್ಲ ದೈವ ಬಲ, ಹಿರಿಯರ ಬಲ, ನಂತರ ಉಳಿದ ಬಲಗಳು ಅವು ಇದ್ದಾಗ ನಾವೆಲ್ಲರೂ ಕೂಡ ಚೆನ್ನಾಗಿ ಇರ್ತೇವೆ. ಈ ಎಲ್ಲ ಬಲಗಳಿದ್ದರೂ ಕೂಡ ನಮ್ಮ ಸಮಾಜ ಒಂದೇ ರೀತಿ ಇಲ್ಲ. ನಾವೆಲ್ಲರೂ ಕೂಡ ಒಂದೇ ರೀತಿ ಇಲ್ಲ, ಒಂದೇ ಹುದ್ದೆಯಲ್ಲಿಲ್ಲ. ಹುದ್ದೆ ಯಾವುದಾದ್ರೆ ಮನುಷ್ಯತ್ವ ಮೊದಲು, ನಂತರ ಉಳಿದಿದ್ದು ಎಲ್ಲರೂ ಕೂಡ
ಪಂಚಭೂತಗಳಿಲ್ಲದೆ ಬದುಕಲಿಕ್ಕಾಗಲ್ಲ. ಪಂಚಭೂತಗಳಲ್ಲೇ ಮತ್ತೆ ನಾವು ಕೊನೆಗೆ ಅಲ್ಲೇ ಸೇರ್ತೀವಿ. ಸೊ ಇವೆರಡು ಮಧ್ಯೆ ನಾವು ಬಹಳ ಬಡದಾಗ್ತೀವಿ. ನಾನು ನೀನು ಅಂಥವ್ನು ಇಂಥವ್ನು, ನಾನು ಮೇಲೆ ನೀನು ಕೆಳಗೆ, ಪ್ರತಿಯೊಂದು ಇದು ಬಡದಾಟ ದೇವದಾನವರಿಂದ ಹಿಡಿದು ಇಲ್ಲಿವರೆಗೂ ನಡೀತಲೇ ಇದೆ. ಅದು ದೇವತೆಗಳನ್ನು ಬಿಟ್ಟಿಲ್ಲ, ದಾನವರನ್ನು ಬಿಟ್ಟಿಲ್ಲ. ದೇವತೆಗಳು ನಾವು ಶ್ರೇಷ್ಠ, ನಾವು ಅಂಥವರು, ನಾವು ಇಂಥವ್ರು, ರಾಕ್ಷಸರು ಇದು ನಮ್ಮ ಜೀವನ ಮಟ್ಟಿಗೆ ರಾಕ್ಷಸ ಯಾವುದು ಕೆಟ್ಟ ಮಾಡಿಲ್ಲ, ಅದೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡೆ. ಏನೋ ಒಂದು ಹೋರಾಟ ನಮ್ಮ ಫಸ್ಟ್ ಕಾಣೋದು ದೇವತೆಗಳ ಮತ್ತು ದೇವದಾನವರ ಹೋರಾಟ. ಕೊನೆಗೆ ಅಲ್ಲಿ ದೇವದಾನವರ ಹೋರಾಟದಲ್ಲಿ ದಾನವರಲ್ಲಿ ಇದ್ದಂಥ ಶ್ರೇಷ್ಠರು, ದೈವ ಭಕ್ತರು ಮತ್ತೆ ಎಲ್ಲರೂ ಇಲ್ಲಿಲ್ಲ. ಆ ರೀತಿಯಲ್ಲಿ ಸ್ಟಾರ್ಟ್ ಆದ ಹೋರಾಟ ಇವತ್ತು ಕೂಡ ಇಂದಿನ ಪ್ರಜಾಪ್ರಭುತ್ವದಲ್ಲೂ ಕೂಡ ನಡೀತಲೇ ಬಂದಿದೆ. ಈ ಮೇಲು ಕೀಳು, ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅಂತಕ್ಕಂಥದ್ದು, ಅಥವಾ ನಾನು ದೊಡ್ಡವನು ನೀನು ದೊಡ್ಡವನು, ಇದನ್ನ ತೊಡೆದಾಡಲಿಕ್ಕೆ ಅನೇಕ ಮಹನೀಯರು ಎಲ್ಲರೂ ಶ್ರಮಿಸಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಾರತಮ್ಯ ಧೋರಣೆಯನ್ನು ನಿವಾರಣೆ ಮಾಡಿ ಎಲ್ಲರೂ ಸರ್ವಶಕ್ತರು, ಎಲ್ಲರೂ ಸಮಾನರು, ಈ ಸಮಾಜದ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಸರ್ವರು ಸಮಪಾಲು, ಸರ್ವರು ಭಾಗಿ, ಮತ್ತು ಎಲ್ಲ ಇದು ಕೂಡ ಸರ್ವರಿಗೂ ಲಭಿಸ್ಬೇಕು. ಗಾಳಿ, ನೀರು, ಇದನ್ನ ಬಿಟ್ಟು ಯಾರೂ ಇಲ್ಲ. ಅದು ಎಲ್ಲರಿಗೂ ಒಂದೇ. ನೀನು ಗಾಳಿ, ನೀರು ಸೇವೆ, ವಾಯು ಏನಿದೆ, ಆಕ್ಸಿಜನ್ ಇಲ್ಲ ಅಂದ್ರೆ ದೇವತೆಗಳು ಬದುಕಲ್ಲ, ರಾಕ್ಷಸರು ಬದುಕಲ್ಲ, ನಾನು ಬದುಕಲ್ಲ, ಯಾರು ಬದುಕಲ್ಲ. ನೀರು ಅದನ್ನ ನಾವು ತಿಳ್ಕೊಂಡಿದ್ರು ಕೂಡ ಕಾರಣಾಂತರಗಳಿಂದ ಈ ಒಂದು ವರ್ಗ ತಾರತಮ್ಯ ಅದೆಲ್ಲ ನಡೀತಾ ಇದೆ. ಸೊ ಅದರಲ್ಲಿ ನಮ್ಮ ಒಂದು ಹಿತಾಸಕ್ತಿಗಳನ್ನ ಕಾಪಾಡಲಿಕ್ಕೆ, ಅಥವಾ ಇಲ್ಲ ನಾವೆಲ್ಲ ಒಂದೇ ದಾರಿಯಲ್ಲಿ ಹೋಗೋಣ, ಎಲ್ಲರೂ ಒಬ್ಬರೇ ಮತ್ತು ಎಲ್ಲರೂ ಒಂದೇ ಅಂತಕ್ಕಂಥ ದಾರಿಯಲ್ಲಿ ನಡಿಬೇಕು, ಮೇಲಿದ್ದವರು ಕೆಳಗಿದ್ದವರು ನಮ್ಮ ಮೇಲೆತ್ತಬೇಕು, ಮತ್ತು ನಮ್ಮ ಒಂದು ದಾರಿಯಲ್ಲಿ ನಾವು ನಡಿಬೇಕು ಅನ್ನೋ ಉದ್ದೇಶದಿಂದ ಹಲವಾರು ರೀತಿಯಲ್ಲಿ ನಮ್ಮ ಭಾರತೀಯ ಸಮಾಜದಲ್ಲಿ ಒಂದೇ ಅಲ್ಲ, ಎಲ್ಲ ದೇಶಗಳಲ್ಲೂ ಇಲ್ಲ ಇದೆ, ಮೇಲು ಕೀಳು, ಮುಸಲ್ಮಾನರಲ್ಲೂ ಇದೆ, ಕ್ರಿಶ್ಚಿಯನ್ನಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಆದರೆ ಯಾರು ಕೂಡ ಕಿತ್ತಾಡೋದನ್ನ ಬಿಡ್ತಾ ಇಲ್ಲ. ಅದು ಇತ್ತೀಚೆಗೆ ನಮ್ಮ ಸಂವಿಧಾನ ಬಂದ ನಂತರ ತನ್ನದೇ ಆದಂಥ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸರ್ವ ರೀತಿಯಲ್ಲಿ ಒಳ್ಳೆಯ ಒಂದು ಶಾಂತಿ, ಸಹಕಾರ, ಸೌಹಾರ್ದತೆಯಿಂದ ನಮ್ಮ ಹಕ್ಕುಗಳನ್ನು ಪಡೆದುಕೊಂಡು ಹೋರಾಡಲಿಕ್ಕೆ ಅಥವಾ ಮುಂದೆ ನಡೀಲಿಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಹಲವಾರು ಮಹನೀಯರಿದ್ದಾರೆ. ಆ ಮಹನೀಯರಲ್ಲಿ ಈಗ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂತ ಒಂದು ಸಮಾರಂಭಕ್ಕೆ ನೀವೆಲ್ಲರೂ ಕೂಡ ಆಹ್ವಾನಿಸಿ ಅಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ತುಂಬ ಕೃತಜ್ಞತೆಗಳನ್ನು ನಿಮ್ಮ ಸಂಘಕ್ಕೆ ನಾನು ಸಲ್ಲಿಸ್ತೇನೆ. ಇದಕ್ಕೂ ಮೊದಲು ದೊರೆ ನನ್ನ ಹತ್ರ ಮಾತಾಡ್ತಾ ಇದ್ದರು ಸರ್ ಅಂತ. ಅವಾಗ ನಾನು ಹೇಳಿದೆ, ನೀವು ಅಥವಾ ನಿಮ್ಮ ಎಲ್ಲ ಪದಾಧಿಕಾರಿಗಳು ಏನಿದ್ದೀರಿ, ನಾವೆಲ್ಲರೂ ಒಂದೇ. ನಾವು ಹೋರಾಟ ಮಾಡ್ತಿರೋದು ನಮ್ಮೊಬ್ಬರ ಹಕ್ಕಿಗಲ್ಲ, ಎಲ್ಲರ ಹಕ್ಕಿಗೆ, ಎಲ್ಲರ ಒಂದು ಏಳಿಗೆಗೆ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಕೇವಲ ಒಂದು ಹೆಸರನ್ನ ಇಟ್ಕೊಂಡು ಅವರ ಒಂದು ನೌಕರರ, ಅಧಿಕಾರಿಗಳ ಹೋರಾಟ ಅಲ್ಲ. ಸರ್ವೇ ಜನೋ ಸುಖಿನೋ ಭವಂತು, ಎಲ್ಲರ ಒಂದು ಇದಕ್ಕಾಗಿ ನೀವು ಈ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅಲ್ಲಿ ತರಬೇಕಾದ್ರೆ ಯಾವುದೇ ಒಂದು ವರ್ಗದವರ ಒಂದು ಸಮಸ್ಯೆಯನ್ನ ತರಲ್ಲ, ಎಲ್ಲ ಸಮಸ್ಯೆಗಳನ್ನು ಬರ್ತಾರೆ, ಕೇಳ್ತಾರೆ. ಅವ್ರು ಯಾವತ್ತೂ ನಮ್ಗೊಬ್ಬರದೇ ಮಾಡಿ ಅಂತ ಕೇಳಿಲ್ಲ, ಅದು ಏನಾದ್ರು ಒಂದು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಮಾಡಿ ಅಂತ ಅಂತಾರೆ. ಸೊ ಅದು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಗುಣ. ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂಡ ಭಾಗಿಯಾಗಿ ಎಲ್ಲರ ಒಂದು ಶ್ರೇಯೋಭಿವೃದ್ಧಿಗಾಗಿ ಕೇವಲ ಅಧಿಕಾರಿಗಳು, ಒಂದು ನೌಕರ ಮಾತ್ರ ಅಲ್ಲ, ಎಲ್ಲರ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಕೆಲವು ಅನೇಕ ಒಂದು ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮ ನಾನು ಕಳೆದ
ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಕೇವಲ ಎಲ್ಲ ಅಧಿಕಾರಿಗಳ ಮಕ್ಕಳು ಯಾರೇ ಇರ್ಬೋದು, ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಅತ್ಯುತ್ತಮ ಅಂಕಗಳನ್ನು ಗಳಿಸ್ತಾ ಇದ್ರು, ಸನ್ಮಾನ ಮಾಡ್ತೀವಿ, ಪುಸ್ತಕಗಳನ್ನು ಕೊಡ್ತೀವಿ, ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ. ತುಂಬ ತುಂಬ ಒಂದು ಒಳ್ಳೆಯ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನನ್ನ ಕೃತಜ್ಞತೆಗಳು ಮತ್ತು ಕೃತಜ್ಞತೆಗಳು ಖಂಡಿತ ನಾನು ನಿಮಗೆ ಸಲ್ಲಿಸಲೇಬೇಕಾಗಿದೆ. ನೀವು ಯಾವತ್ತೂ ಕೂಡ ನಾನು HQ ಇರಲಿ ಅಥವಾ HQ ಇರಲಿ ಅಥವಾ ನಾನು ಇಲ್ಲಿ ಜಡ್ಜಾಗಲೇ ಕೆಲಸ ಮಾಡೋದಲ್ಲೂ ಕೂಡ ಬಂದು ವೈಯಕ್ತಿಕವಾಗಿ ನಿಮ್ಮ ಸಮಸ್ಯೆಗಳನ್ನು ಯಾವತ್ತೂ ನಾನು ತೆಗೆದುಕೊಂಡಿಲ್ಲ. ಎಲ್ಲರ ಸಮಸ್ಯೆ ಇದೆ ಸರ್, ಇದನ್ನು ಒಂದು ಸ್ವಲ್ಪ ನೋಡಿ ಸರ್, ಅಥವಾ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಪರಿಹಾರ ಮಾಡಿ, ಇಷ್ಟನ್ನೇ ಕೇಳ್ತೀರಿ. ಎಲ್ಲ ನೌಕರರ ಹಿತಾಸಕ್ತಿ ಕಾಪಾಡಲಿಕ್ಕೆ ನೀವು ಬಂದು ಕೇಳ್ತಾ ಇರ್ತೀವಿ. ನಿಜವಾಗ್ಲೂ ಕೂಡ ಗ್ರೇಟ್. ಆ ರೀತಿ ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಕೂಡ ಎಲ್ಲರೂ ಕೂಡ ನಮ್ಮ ಅಧಿಕಾರಿಗಳ ಸಂಘ ಇರ್ಬೋದು, CND ನೌಕರರ ಸಂಘ ಇರ್ಬೋದು, ಮತ್ತು ಇತರೆ ಸಂಘಗಳು, ಕನ್ನಡ ಸಂಘ, ಎಲ್ಲ ಸಂಘಗಳು ಕೂಡ ಎಲ್ಲ ಒಟ್ಟಾಗಿ ನೀವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ. ಅದನ್ನು ನೋಡಿದ್ರೆ ತುಂಬ ಖುಷಿ ಆಗ್ತದೆ. ಕೆಲವೊಂದು ಇಲಾಖೆಗಳಲ್ಲಿ ನಾವು ನೋಡಿದ್ದೀವಿ, ಸಮಾಜದಲ್ಲಿ ನೋಡಿದ್ದೀವಿ, ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಹಾಗೆ ಹೀಗೆ, ನಾನು ನೀವು ಕೇಳಿಲ್ಲ, ನಾನು ಮಾಡ್ತೀನಿ, ನೀವು ಮಾಡ್ತೀನಿ, ಆ ಥರ ಭಾವನೆ ನಮ್ಮಲ್ಲಿ ನಾನು ಇದುವರೆಗೂ ಕೂಡ ನೋಡಲಿಲ್ಲ. ಸಹಕಾರ, ಪ್ರೀತಿ, ವಿಶ್ವಾಸ, ಸಹಬಾಳ್ವೆ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ತಾವೆಲ್ಲರೂ ಕೂಡ ನಿರ್ಮಾಣವನ್ನು ಮಾಡಿ ಇಲಾಖೆಯನ್ನು ಒಟ್ಟಾರೆಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇದು ಸಹಜ. ಒಂದೊಂದ್ಸರಿ ನಾನು ಕನಕದಾಸರಿಗೆ ಹೋದೆ, ಜಯಂತಿ ಮಾಡಿದೆ, ನಾನು ವಾಲ್ಮೀಕಿ ಜಯಂತಿ ಮಾಡಿದೆ, ಬಸವಣ್ಣನ ಜಯಂತಿ ಮಾಡಿದೆ. ಅದು ಪ್ರತ್ಯೇಕತೆ ಏನಿಲ್ಲ. ಎಲ್ಲರೂ ಕೂಡ ಎಲ್ಲರ ಒಳಿತಿಗಾಗಿ ಮಾಡಿದ್ವಿ. ಯಾರು ಕೂಡ ಕೆಟ್ಟದ್ದನ್ನು ಸಮಾಜಕ್ಕೆ ಮಾಡಬೇಕು ಅಂತ ಯಾರು ಮಾಡಿದ್ವಿ. ಎಲ್ಲರೂ ಕೂಡ ಸಮಾಜದಲ್ಲಿ ಪ್ರೀತಿ, ವಿಶ್ವಾಸದಿಂದ ನಗ್ನಗ್ತಾ ಇರಬೇಕು, ಬಾಳ್ಬೇಕು, ಎಲ್ಲರಿಗೂ ಅವಕಾಶಗಳು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ರೆ ವಿನಃ ನಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳು, ದೋಷಗಳು ಇತ್ತು. ಅದನ್ನು ತಿದ್ದಲಿಕ್ಕೆ ಎಲ್ಲರೂ ಕೂಡ ಬಸವಣ್ಣ ಬಂದರು, ಅಂಬೇಡ್ಕರ್ ಬಂದರು, ಬುದ್ಧ ಬಂದರು, ಎಲ್ಲರೂ ಬಂದರು. ಜಾತಿ ಧರ್ಮ ಭೇದ ಇಲ್ಲದೆ ಪ್ರತಿಯೊಂದು ವರ್ಗಗಳಲ್ಲಿಂದಲೂ ಕೂಡ ಬಂದರು. ಮೇಲ್ಜಾತಿಯವರು ಕೂಡ ಕೆಳವರ್ಗದ ಸಮಸ್ಯೆಗಳನ್ನು ನೋಡ್ಕೊಂಡು ನಿವಾರಣೆ ಮಾಡಬೇಕು ಅಂತಲೂ ಬಂದರು. ಬಸವಣ್ಣ ನೋಡಿದರೆ ಗೊತ್ತಾಗ್ತದೆ, ಗೌತಮ ಬುದ್ಧನನ್ನು ನೋಡಿದರೆ ಗೊತ್ತಾಗ್ತದೆ. ಸೊ ಹಾಗಾಗಿ ಅಂತಹ ಒಂದು ಸಮಾಜ ನಮ್ಮದು. ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ದಾರಿ ತಪ್ಪುತ್ತದೆ, ಅದನ್ನು ಸರಿದಾರಿಗೆ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಹಾಗಾಗಿ ಒಂದು ಕುಟುಂಬ, ಒಂದು ಸಮಾಜ, ಒಂದು ಇಲಾಖೆ, ಎಲ್ಲ ಇಲಾಖೆಗಳು ಸೇರಿ ಎಲ್ಲ ಸರ್ಕಾರ, ಒಂದು ಕುಟುಂಬ ಸೇರಿ ಸಮಾಜ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಇಲಾಖೆಯನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಸೌಹಾರ್ದತೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಶ್ರಮ ಮತ್ತು ನಿಮ್ಮ ಕಾರ್ಯಕ್ಕೆ ನನ್ನ ಒಂದು ತುಂಬ ಕೃತಜ್ಞತೆಗಳು. ನಂತರ ಈ ಸಂದರ್ಭದಲ್ಲಿ ನಿವೃತ್ತಿಯನ್ನು ಹೊಂದಾಗ್ತಕ್ಕಂಥ ನಮ್ಮೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ತುಂಬ ಹೃದಯದಿಂದ ನಮಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೀರಿ. ಅದಕ್ಕೆ ನಾನು ಇಷ್ಟರ ಮಟ್ಟಿಗೆ ಅರ್ಹನೋ ಅಥವಾ ಅಷ್ಟು ಯೋಗ್ಯತೆಯಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ನೀವು ಮಾಡಿದ್ದೀರಿ. ಇದಕ್ಕಾಗಿ ಮತ್ತೊಮ್ಮೆ ನಿಮ್ಮ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರುಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಕಮಿಟಿ, ಪ್ರತಿಯೊಬ್ಬರು ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರೂ ಇದೇ ರೀತಿ ಮುಂದೆ ಎಲ್ಲರ ಮಾರ್ಗದರ್ಶನ ಇರಲಿ, ಎಲ್ಲರೂ ಒಟ್ಟಾಗಿ ಬಾಳಿ, ಕಿತ್ತಾಡಬೇಡ, ಸಮಾಜ ಕಿತ್ತಾಡೋದು ಬೇಡ, ಇಲಾಖೆ ನೌಕರರು ಕಿತ್ತಾಡೋದು ಬೇಡ, ಅಧಿಕಾರಿಗಳು ಕಿತ್ತಾಡೋದು ಬೇಡ. ಎಲ್ಲರೂ ಒಟ್ಟಾಗಿ ನಮ್ಮ ಸಮಸ್ಯೆಗಳೇನಿದೆ ಎಲ್ಲರೂ ಕೂಡ ಒಟ್ಟಾಗಿ ಪ್ರೀತಿ, ವಿಶ್ವಾಸದಿಂದ ಪರಿಹಾರ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ. ಇಲಾಖೆ ಒಳ್ಳೆ ಕೀರ್ತಿಯನ್ನು ತರೋಣ ಅಂತ ತರ್ತಕ್ಕಂಥ ಪ್ರಯತ್ನವನ್ನು ಇದುವರೆಗೂ ಮಾಡಿದರೆ ಮುಂದೆ ಕೂಡ ಇದೇ ರೀತಿ ಮುಂದುವರಿಸಿಕೊಂಡು ಬನ್ನಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ನನ್ನ ಈ ಸಂದರ್ಭದಲ್ಲಿ ಕರೆದು ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಿದ್ದಕ್ಕೆ ಮತ್ತು ಸನ್ಮಾನ ಮಾಡೋದಕ್ಕೆ ಪೂರಕವಾದಂತಹ ಒಂದು ಗೌರವಗಳನ್ನು ನಿಮಗೂ ಕೂಡ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ತಾವುಗಳು ಮಾತಾಡುವಾಗ ದೇವರಿಂದ ಹಿಡಿದು ಮನುಷ್ಯರ ತನಕ
ಸಂವಿಧಾನವನ್ನು ಯಾವ ರೀತಿ ನಾವು ಈಗ ಅಳವಡಿಸ್ಕೊಂಡಿದ್ದೀವಿ, ಮೇಲು ಕೀಳು ಅನ್ನೋದು ನಮ್ಮ ಸಮಾಜದಲ್ಲಿ ಕೂಡುದು ಅನ್ನೋದನ್ನು, ಮತ್ತು ಎಲ್ಲ ನಮ್ಮಲ್ಲಿ ಐಕ್ಯಮತ್ಯವನ್ನು ಸಾರಬೇಕು, ಎಲ್ಲರೂ ಒಂದಾಗಿರಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಅದ್ಭುತವಾಗಿ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ಅದರ ಮೂಲಕ ನಾವು ನಮ್ಮ ಮಾತನ್ನು ನಾವು ಆಶೀರ್ವಚನ ಅಂತ ಸ್ವೀಕಾರ ಮಾಡಿ ಅದರಂತೆ ನಡ್ಕೊಳ್ತೀವಿ ಸರ್ ಅಂತ ನಾನು ಭರವಸೆಯನ್ನು ಕೊಡ್ತಾರೆ. ನಮಗೆ ತಮಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಇನ್ನು ಆಗಮಿಸಿದ್ರಿ. ಮೊಟ್ಟ ಮೊದಲದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಮನದಾಳದ ಮಾತುಗಳನ್ನು ಆಡಿದಂತಹ ನಮ್ಮ ಪರಾಯುಕ್ತರ ಕೇಂದ್ರ ಕಚೇರಿ ಬಂದು ಚಲವೇಗೌಡ ಸರ್ಗೆ ನಮ್ಮ ತುಂಬ ಹೃದಯದ ವಂದನೆಗಳು ಸರ್. ನಮ್ಮ ಅಧಿಕಾರಿಗಳ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಮೇಶ್ ಕುಮಾರ್ ಸರ್ಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವ್ರಿಗೂ ಕೂಡ ವಂದನೆಗಳು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕೃಷ್ಣ ಕುಮಾರ್ ಸರ್, ರವಿಪ್ರಸಾದ್ ಸರ್, ಮೇಘಣ್ಣ ಸರ್ ಅವರು ತಮ್ಮ ಎಲ್ಲ ಅನುಭವದ ಮಾತುಗಳನ್ನು ಆಡಿದರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದ ತಮ್ಮೆಲ್ಲರೂ ಕೂಡ ವಂದನೆಗಳು ಸರ್. ಈ ಕಾರ್ಯಕ್ರಮಕ್ಕೆ ಮತ್ತೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕೂಡ ಸಹಕಾರವನ್ನು ನೀಡಿದ್ದಾರೆ. ಮೊಟ್ಟ ಮೊದಲನೇ DC ಲಾಜಿಸ್ಟಿಕ್ಸ್ ಅವರಿಗೆ ನಾವು ಕೇಳ್ಕೊಂಡ, ನಾವು ಮೊದಲೆಲ್ಲ ನಾವು ಕೇಳ್ದಿರಲ್ಲೇ ಮಾಡ್ತಾ ಇರೋ ಕಾರ್ಯಕ್ರಮ, ಯಾವುದೋ ಒಂದು ಸಣ್ಣ ವಿಚಾರಕ್ಕೋಸ್ಕರ ನಾವು ಈಗ DC ಲಾಜಿಸ್ಟಿಕ್ಸ್ ಅವ್ರಿಗೆ ನಾವು ಪತ್ರ ಕೊಡಬೇಕು, ನಂತರ ನಾವು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಾಗ DC ಲಾಜಿಸ್ಟಿಕ್ಸ್ ಯಾರು ಅಂತ ಹುಡುಕ್ತಾ ಇದ್ದು ಲೋಕೇಶ್ ಅವರ ನಾವು ಉಪಾಧ್ಯಕ್ಷರು ಕೂಡ, ಅವರು ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ಆಯೋಜನೆಗೆ ಮೂಲಕ ಸರ್ ನಮ್ಮಲ್ಲೇ ಮಾಡೋಣ, ಚಲವೇಗೌಡ ಸರ್ಗೆ ನಾವು ಇಲ್ಲೇ ಗೌರವ ಅರ್ಪಣೆ ಮಾಡೋಣ ಅಂತೇಳಿ ನಮ್ಮ ಲೋಕೇಶ್ ಅವರು ನಮಗೆ ಒಂದು ದಾರಿಯನ್ನು ತೋರಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಅಭಿನಂದನೆ ಸ್ವೀಕರಿಸಿದಂತಹ ಎಲ್ಲ ನಮ್ಮ ವಿಜಯ್ ಸಾಹೇಬರು, ಮತ್ತು ನಮ್ಮ ಚಾಂದಿನಿ ಅವರು, ಮಂಗಳಗೌರಿ ಅವರು, ಮಧುಸೂದನ್ ಅವರು, ಮತ್ತು ವಸಂತ ಅವರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು, ಯಾರಾದರೂ ಬಿಟ್ಟೋಗಿದ್ರು ಕೂಡ ಕ್ಷಮಿಸಿ. ನಮ್ಮ ಮುಗ್ಧಮ್ ಸರ್ ನಾನು Division 3ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ರು. ಎಲ್ಲ ಕೆಲಸಕ್ಕೂ ಜೊತೆಯಲ್ಲಿದ್ದು ಒಂದು GSTಯಲ್ಲಿ ಇರ್ತಕ್ಕಂಥ ಡೌಟ್ಗಳನ್ನು ಕೂಡ ಪರಿಹರಿಸ್ತಾ ಇದ್ರು. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರು ಕೂಡ ಬೇಗ ಪ್ರಮೋಷನ್ ಆಗಿ ಜಂಟಿ ಆಗಿ ಅಂತ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾಕೆ ಬೇಗ ಮಾತಾಡ್ತೀನಿ ಅಂದರೆ ಸರ್ಗೆ ಸ್ವಲ್ಪ ಅವ್ರಿಗಿಂತ ನನಗೂ ಅರ್ಜೆಂಟ್ ಇದೆ, ಕಾರ್ಯಕ್ರಮಕ್ಕೆ ಸರ್ ನಾವು ಕಳಿಸ್ಕೊಡ್ಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರು ಮತ್ತು CND ದರ್ಜೆ ನೌಕರ ಸಂಘದ ಅಧ್ಯಕ್ಷರಾಗಿದ್ದ ಧರ್ಮರಾಜ್ ಅವರು ಕೂಡ, ಮಂಜುನಾಥ್ ಅವರು ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಮತ್ತು ನಮ್ಮ ಮೈಸೂರಿಂದ ಬಂದ ರಾಜು ದೊಡ್ಡಮನಿಯವರು ಕೂಡ ನಮ್ಮ ಸಾಹೇಬರ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ, ಅವರು ಕೂಡ ವಂದನೆಗಳು. ಮತ್ತು ನಮ್ಮ ಮುಂದಿನ ತಿಂಗಳು ವಯೋನಿವೃತ್ತಿ ಆಗ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಪರಾಯುಕ್ತರು ಗಿರ್ಜಾ ಸಾಹೇಬರಿದ್ದಾರೆ. ನಿನ್ನೆ ತಾನೇ ಹಬ್ಬ ಮಾಡ್ಕೊಂಡ್ಬಂದಿದ್ದಾರೆ. ನಾಳೆ ಸರ್ ತಮ್ಮ ಕಾರ್ಯಕ್ರಮದಲ್ಲಿ ನಾನು ಮಧ್ಯಾಹ್ನ ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ ಸರ್. ಯಾಕಂದರೆ ಈವ್ನಿಂಗ್ ಕಾರ್ಯಕ್ರಮ ಮಾಡಿದಾಗ ನಮ್ಮಲ್ಲಿ ಮಳೆ ಬರುತ್ತೆ, ಮತ್ತು Division 6, Division 5, 4 ಬರೋದಕ್ಕೆ ನಮ್ಮ ಹುಡುಗರಿಗೆ ತುಂಬ ಕಷ್ಟ ಆಗುತ್ತೆ. ಸಿಬ್ಬಂದಿ ವರ್ಗದವ್ರಿಗೆ ವಾಹನದ ಮತ್ತು ಸಂಚಾರ ದಟ್ಟಣೆ ಇರೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಅದನ್ನು ನಿವಾರಿಸೋಕ್ಕೋಸ್ಕರ ಮುಂದಿನ ತಿಂಗಳಿಂದ ಮಧ್ಯಾಹ್ನ ಸೇರ್ಕೊಂಡ್ಬರೋದು. ನಾನು ನಮ್ಮ ಹಿರಿಯಣ್ಣ ಅವರಿದ್ದಾರೆ ಸರ್, ನಮ್ಮ ರಮೇಶ್ ಕುಮಾರ್ ಸರ್ನ ಕೇಳಿದೆ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಪ್ರಥಮ ಆದ್ಯತೆ ಕೊಟ್ಟು ಅವ್ರ ಕಾರ್ಯಕ್ರಮ ಆದಮೇಲೆ ನಾವು ಮಾಡಬೇಕು ಅಂತ. ಹಾಗಾಗಿ ಅವ್ರಿಗಿಂತ ಮೊದಲು ಮಾಡಿಬಿಟ್ರೆ ತಪ್ಪಾಗುತ್ತೆ ಅನ್ನೋ ಭಾವನೆಯಿಂದ ಸಾಹೇಬರು ಒಂದಿನ ಮುಂದಕ್ಕೆ ಹಾಕಿದ್ರೆ ನಾವು ನೆಕ್ಸ್ಟ್ ಮಾಡ್ಬೋದು ಮಧ್ಯಾಹ್ನದ್ದು. ಹಾಗಾಗಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂಥ ಎಲ್ಲ ನನ್ನ ಬಂಧುಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ, ಮತ್ತು ನಮ್ಮ DD ಸಾಹೇಬರು ಸದ್ದಿಲ್ಲದೆ ಕೊಟ್ಟಿದ್ದಾರೆ ಅಶೋಕ್ ಕುಮಾರ್ ಅವರು, ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಂಥ DC ಲಾಜಿಸ್ಟಿಕ್ಸ್ ಅವರು, ಮತ್ತು ನಮ್ಮ CCD ಆಫೀಸ್ನವರು, HQ1 ಸಾಹೇಬರ ಆಫೀಸ್ನವರು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರೂ ವಂದನೆಯನ್ನು ಸಲ್ಲಿಸ್ತಾ, ಲಘು ಉಪಹಾರ ಇದೆ, ಅದನ್ನು ಸ್ವೀಕಾರ ಮಾಡಿ ಮನೆಗೆ ಹೋಗಿ 2 ಸರಿ ಊಟ ಮಾಡಿ ಆರೋಗ್ಯ ಕೆಡಿಸ್ಕೋಬೇಡಿ. ಇಲ್ಲೇ ಲಘು ಉಪಹಾರ ಇದೆ, ಊಟ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿಯೇ ಮುಗಿಸೋಣ. ವಂದನೆಗಳು.